ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನೆನೆಸುತ್ತಾ ಎಲ್ಲರಿಗೂ ನಮಸ್ಕಾರ. ಸುಮಾರು ದಿನ ಆಗಿದ್ದು ವಿಡಿಯೋ ಅಥವಾ ವಾಟ್ಸಪ್ ಸ್ಟೇಟಸ್ ಆಗಲಿ ಈ ಥರ ಏನು ಉಪಯೋಗ ಬಳಕೆಗೆ ಏನಂತ ಇದೆ ಒಂದು ದೈನಂದಿನ ಜೀವನದಲ್ಲಿ, ಹಾಗಾಗಿ ಬಳಕೆಗೆಲ್ಲ ಕಡಿಮೆ ಮಾಡಿದ್ದೆ. ಮತ್ತು ಈ ಒಂದು ಪ್ರಾಪಂಚಿಕ ಈ ಜೀವನ ಏನಿದೆ ಇದು ಆದಷ್ಟು ಸ್ವಲ್ಪ ಕಡಿಮೆ ನನ್ನ ಸಾರ್ವಜನಿಕ ಪ್ರದೇಶಗಳಲ್ಲಾಗಿರ್ಬೋದು ಅಥವಾ ಎಲ್ಲೇ ಆಗಿರ್ಬೋದು, ಜನ ಪ್ರದೇಶಗಳಲ್ಲೇ ಇರೋದು ಕಡಿಮೆ. ನಿಮಗೆ ಸುಮಾರು ಸತಿ ಹೇಳ್ತಿರ್ತೀನಿ, ಸಂಘಜೀವಿ ಎಲ್ಲ ಕಾರಣಾಂತರ ಕೆಲವು ವಿಚಾರಗಳಲ್ಲಿ ಇರ್ತೀವಿ ಅಂಥದ್ದು ನಿಮಗೆ ನಾವು ಆಗ್ಲಿಂದನೂ ಇದು ಮಾಡ್ಕೊಂಡು ಬರ್ತಾ ಇರ್ತೀನಿ. ಹಾಗಾಗಿ ಈ ಯಾವಾಗ ಇದನ್ನೆಲ್ಲ ಒಂದು ಬೇಡ ಒಂದು ಇದು ಮಾಡೋಣ ಅಂತ ಅನ್ನೋ ಟೈಮಲ್ಲಿ ಒಂಥರ ಇದಾದಂಗೆ ಆಯಿತು. ಈಗ ಎಲ್ಲ ಓಡ್ತಾ ಇರ್ತಾರೆ ಜೀವನದಲ್ಲಿ, ಅಥವಾ ಏನೋ ಒಂದು ಇದಿರಲಿ, ಒಂದು ರೇಸ್ ಅಂತ ಹೇಳಿದಾಗ ಓಡ್ತಿದ್ದಾಗ ಸ್ವಲ್ಪ ನಿಲ್ಲಬೇಕು ಅಂತ ಒಂದು ಸ್ವಲ್ಪ ಕೂತಾಗ ಸುಸ್ತಾನೋದಾಗುತ್ತಲ್ಲ, ಆ ಥರ ಅಷ್ಟು ವರ್ಷ ಏನೋ ಓಡಿದ್ದು ಅಥವಾ ಏನೋ ನಮಗೂ ಗೊತ್ತಿರೋದು ಸ್ವಲ್ಪ ಇದಾದಾಗ ಏನೋ ಒಂಥರ ಇದಾದಂಗೆ ಆಯಿತು. ಹಾಗಾಗಿ ಇದನ್ನು ಈ ವಿಡಿಯೋ ಸುಮಾರು ಕಳೆದ ವರ್ಷನೇ ಮಾಡಬೇಕು ಅಂತಿದ್ದು, ಆದರೆ ನಿಮಗೆ ಗೊತ್ತಲ್ಲ, ಒಂದು ಇದಾದ್ರೂ ನಾನೇನು ಸುಮ್ಮನೆ ಒಂದು ವಿಚಾರಗಳಲ್ಲಿ ಇದಿರೋದು ಕಾರಣಾಂತರ ನಿಮ್ಮ ಒಂದು ಸಂಪರ್ಕದಲ್ಲಿದ್ದೀವಿ ಅಂತ ಅದು ಇರೋದ್ರಿಂದ ಹಾಗಾಗಿ ಇಲ್ಲಿನ ಒಂದು ಪ್ರಾಪಂಚಿಕ ಬಯಕೆಗಳಾಗಲಿ ಯಾವುದು ಆಲ್ಮೋಸ್ಟು ಯಾವುದು ಆ ಥರದ್ದೆಲ್ಲ ಇರೋಲ್ಲ, ಕಾರಣಾತೀತವಾಗಿ ಇರೋದು ವೀಕ್ಷಕರೇ. ಹಾಗಾಗಿ ಇವತ್ತಿನ ವಿಚಾರ ಬಂದು ನೋಡಿ, ವಿಚಾರಗಳು ಅಂದರೆ ನಾವು ಏನು ಇದು ಮಾಡ್ತೀವಿ ಅದ್ರ ಬಗ್ಗೆ ಯಾವುದು ಥಿಂಕ್ ಮಾಡಿರಲ್ಲ, ಅಂದರೆ ಅದ್ರ ಬಗ್ಗೆ ನಾನು ಯಾವುದು ಯೋಚನೆ ಮಾಡಿ ಮಾತಾಡೋದಾಗಲಿ ಯಾವುದೂ ಇರೋಲ್ಲ. ಇಲ್ಲಿ ಬಂದು ಮಾತಾಡೋದ್ರಿಂದ ಯಾವುದು ಅನ್ನೋದು ಈಗ ಸಡನ್ನಾಗಿ ಗೊತ್ತಾಗ್ದಲ್ಲ. ಸುಮಾರು ಕಳೆದ ಇದರಲ್ಲಿ ಇದು ಮಾಡಬೇಕಾಗಿತ್ತು. ಹಾಗಾಗಿ ಸುಮಾರು ವಿಚಾರಗಳು ಅರ್ಧ ಗಂಟೆಲಿ ನಿಮಗೆ ಅಥವಾ ಒಂದು 1/4 ಗಂಟೆ 20 ನಿಮಿಷದಲ್ಲಿ ಏನು ಸಹ ಇದು ಮಾಡೋಕ್ಕಾಗಲ್ಲ. ಚಿಕ್ಕದಾಗಿ ಒಂದು ಸ್ವಲ್ಪ ಚೊಕ್ಕವಾಗಿ ತಿಳ್ಕೊಳ್ಳುವಷ್ಟು ಅರ್ಥಪೂರ್ಣವಾಗುವಂಥದ್ದೇ ಇಲ್ಲಿ ತೊಡಗುವಂಥದ್ದು. ಇಲ್ಲಾಗಲಿ ಸ್ಟೇಟಸಲ್ಲಾಗಲಿ ಸ್ವಲ್ಪ ಅಥವಾ ನಿಮ್ಗೆ ಅಂಥ ಪೂರ್ಣ ಮಾಹಿತಿಗಳಿದ್ದರೆ ಸಂಪರ್ಕದಲ್ಲಿದ್ದರೆ ತಿಳಿಯುವಂಥದ್ದು. ಒಂದು ವಿಚಾರ ರೂಪಗಳು ಅದರ ಸ್ವರೂಪಗಳು ಕಳ್ಕೊಂಡು ಹೋಗುತ್ತೆ, ನೈಜತೆಯಲ್ಲಿ ಇರೋಲ್ಲ. ಹಾಗಾಗಿ ಇಲ್ಲೇನಿರುತ್ತೆ ಇನ್ನೊಂದು ಕಡೆ ಹೋದಾಗ ಅದರ ತತ್ವಗಳು ಸ್ವರೂಪಗಳು ನೈಜತೆಗಳು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಏನೇ ವಿಚಾರಗಳಿದು ಏನಿದ್ರು ಡೌಟ್ಸ್ಗಳಿದ್ರು ಅಕಸ್ಮಾತ್ ಏನಿದ್ರು ಇಲ್ಲಿ ಕೇಳಿದ್ರು ತುಂಬ ಉತ್ತಮ ವೀಕ್ಷಕರೇ. ಹಾಗಾಗಿ ನಿಮಗೆ ಸುಮಾರು ದಿನಗಳಿಂದ ವರ್ಷಗಳಿಂದ ಮಾಮೂಲಿ ನಾವು ನಿಮಗೆ ಇದು ಮಾಡ್ತಿರ್ತೀವಿ ಅರಿಷಡ್ ವರ್ಗಗಳು. ಈ ಅರಿಷಡ್ ವರ್ಗಗಳು ಮನುಷ್ಯನ ಒಂದು ಉನ್ನತಿಗೆ ಅವನತಿಗೆ ಜೀವಿಗಳ ಇದರಲ್ಲಿರುತ್ತೆ. ಪ್ರತಿಯೊಂದು ಜೀವಿಗಳ ಅರಿಷಡ್ ವರ್ಗಗಳು ಏನಿದೆ, ಪ್ರಾಣಿಗಳಾಗಿರ್ಬೋದು, ಸಕಲ ಜೀವರಾಶಿಗಳೇನಿದೆ ಎಲ್ಲ ಅರಿಷಡ್ ವರ್ಗಗಳು ಅರಿಷಡ್ ವರ್ಗದ ಮೇಲೇ ಇರುತ್ತೆ. ಆದರೆ ಅದರದೇ ಆದಂಥ ಜೀವನ ಕ್ರಮದಲ್ಲಿ ಅದು ಒಂದು ಕಂಟ್ರೋಲ್ ಆದಂತಹ ಸ್ಥಿತಿಗಳಲ್ಲಿ ಇರುತ್ತೆ ಪ್ರತಿ ಪ್ರಾಣಿಗಳಲ್ಲಿ, ಜೀವರಾಶಿಗಳಲ್ಲಿ. ಆದರೆ ಮನುಷ್ಯ ಅನ್ನೋ ಜೀವಿ ಏನಿದೆ ಉನ್ನತವಾದಂತಹ ಎಲ್ಲವನ್ನು ನಿಭಾಯಿಸುವಂತಹ ಪ್ರಪಂಚವನ್ನು ಒಂದು ನಿರ್ವಹಿಸುವಂತಹ ಒಂದು ಸ್ಥಿತಿಗತಿಗಳಿರೋದ್ರಿಂದ ಅವನ ಕೈಯಲ್ಲಿ ಎಲ್ಲನೂ ಇರುತ್ತೆ. ಆ ಅರಿಷಡ್ ವರ್ಗಗಳು ಸಹ ಅವನ ಕೈಯಲ್ಲಿರುತ್ತೆ, ಅಂದರೆ ಅವನ ದೇಹದಲ್ಲೇ ಇರುವಂಥದ್ದು ಅವನ ಕೈಯಲ್ಲೇ ಇರುತ್ತೆ. ಇದೆಲ್ಲ ಆತ್ಮಕ್ಕೆ ರಿಲೇಟೆಡ್ ಆಗಿರುತ್ತೆ, ಆತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದೇ. ಹಾಗಾಗಿ ಈ ಅರಿಷಡ್ ವರ್ಗಗಳನ್ನ ನಿಗ್ರಹಿಸಬೇಕು ಅಂದರೆ ಅದನ್ನು ಕಂಟ್ರೋಲಿಗೆ ತರಬೇಕು ಅಂತ ಸುಮಾರು ತಿಂಗಳಿಂದ ನಿಮಗೆ ಸುಮಾರು ವರ್ಷಗಳಿಂದನೂ ಸಹ ಇರುವಂಥದ್ದೇ. ಹಾಗಾಗಿ ಈ ಒಂದು ಅರಿಷಡ್ ವರ್ಗಗಳೇನಿದೆ, ಈ ಒಂದು ಅರಿಷಡ್ ವರ್ಗಗಳೇ ಒಂದು ದೇಹದ ಸ್ಥಿತಿಗತಿಗಳಾಗಲಿ ಇರ್ಬೋದು, ಒಂದು ಆತ್ಮದ ಸ್ಥಿತಿಗತಿಗಳು ಸಹ ಅದು ಇದು ಮಾಡುತ್ತೆ, ನಿರ್ಣಯಿಸುತ್ತೆ. ಯಾರು ದೇವರು ಸಹ ಇದು ಮಾಡುವಂಥದ್ದು ಏನೂ ಅಲ್ಲ. ಎಷ್ಟೋ ಸತಿ ನಿಮಗೆ ಇದು ಮಾಡ್ತಿರ್ತೀವಿ, ದೇವ್ರ ಹತ್ರ ಬೇಡೋದು ಅದು ಇದು ಏನಿದೆ ಬೇಡಿಕೆಗಳು, ಅದು ಬಿಟ್ಟು ಹೊರತುಪಡಿಸಿ ಮನುಷ್ಯನ ನೈಜ ಸ್ಥಿತಿಗೆ, ಆ ಜೀವಕ್ಕೆ, ಆತ್ಮಕ್ಕೆ ಅದರ ಒಂದು ಅವರೇ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಒಂದು ಮಾಲೀಕರಾಗಿರ್ತಾರೆ. ಅದನ್ನು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಸಾಧ್ಯ ಇಲ್ಲ. ಅದು ಅವರವರ ಸ್ಥಿತಿಗತಿಗಳಲ್ಲೇ ಅವರವರೇ ಇದು ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಹೇಳುವಂಥದ್ದು ಸಹ ನಾವು ಹಿಂಗೆ ಇರಬೇಕು ಯಾರನ್ನ ಕಟ್ಟಾಕ್ತು ಅಂತಂತಲ್ಲ, ಅವರವರೇ ಇದು ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ಅರಿಷಡ್ ವರ್ಗ ಏನಿದೆ, ಈ ಒಂದು ಅರಿಷಡ್ ವರ್ಗಗಳಲ್ಲಿ ಯಾವುದೇ ಸಹ ಒಂದು ಬೇರೆ ರೀತಿಯಲ್ಲಿ ಹೋದಷ್ಟು ಸಹ ತನ್ನ ಮನುಷ್ಯನ ಜೀವನದ ಇದೇನಿದೆ ಒಂದು ಉದ್ದೇಶ, ಪ್ರತಿಯೊಬ್ಬರ ಜೀವನಕ್ಕೂ ಅವರದೇ ಆದಂಥ ಉದ್ದೇಶಗಳಿರುತ್ತೆ, ಅದರದೇ ಆದಂತಹ ಇದರ ಮೇಲೇ ಇದಿರುತ್ತೆ. ಅದನ್ನು ಕಂಡುಕೊಳ್ಬೇಕಾಗತ್ತೆ. ನಾನು ಯಾರು ಅನ್ನೋದು ಕಂಡುಕೊಳ್ಬೇಕಾಗತ್ತೆ. ಈಗ ನಾನು ಯಾರು ಅನ್ನೋದು ಎಷ್ಟೋ ಸ್ಥಿತಿಗತಿಗಳಲ್ಲಿ ಗೊತ್ತಿಲ್ಲ ಅಂದ್ರೂ ಆ ನಾನು ಅನ್ನೋದು ತತ್ವದ ಎಲ್ಲ ಒಂದು ಅಂಶನೇ ಎಲ್ಲರದು ಒಂದೇ ಆಗಿರುತ್ತೆ, ಆ ಏಕರೂಪನೇ. ಈಗ ಧರ್ಮ ಅನ್ನೋದು ಒಂದೇ,
ಈ ತತ್ವವೂ ಸಹ ಒಂದೇ. ಆದರೆ ಈ ಒಂದು ಪ್ರಾಪಂಚಿಕವಾಗಿ ನೋಡಿದಾಗ ಹಲವು ಗೊಂದಲಗಳು ಮೂಡ್ಬೋದು, ಸಹಜವಾಗಿ ಪ್ರಶ್ನೆ ಮಾಡ್ಬೋದು. ಅವರಲ್ಲಿ ಅವರೇ ನಂಬಿಕೆ ಇಲ್ಲದಂಗೆ ಆಗ್ಬೋದು, ಪ್ರಪಂಚದಲ್ಲಿ ಇದ್ದಷ್ಟು ಅಥವಾ ಇದಾದಷ್ಟು ಅವರಲ್ಲೇ ಅವರಿಗೆ ನಂಬಿಕೆ ಇಲ್ಲದಂಗೆ ಆಗ್ಬೋದು. ಹಾಗಾಗಿ ಈ ನಾನು ಅನ್ನೋದು ತಿಳ್ಕೊಂಡಿದ್ದರಲ್ಲಿ ಇವರು ರಮಣ ಮಹರ್ಷಿಗಳು ತುಂಬ ಬೇರೆ ಸ್ಥಿತಿಗೆ ಹೋಗುವಂಥದ್ದು ವೀಕ್ಷಕರೇ. ಆ ನಾನು ಅನ್ನೋದು ತಿಳ್ಕೊಂಡಷ್ಟು ಅದು ಬೇರೆ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಅವರು ಯಾವ ಮಟ್ಟಕ್ಕೆ ಹೋಗಿದ್ರು ಅಂತಂದರೆ ಅದನ್ನು ಇವತ್ತಿನ ವೈಜ್ಞಾನಿಕ ಪ್ರಪಂಚದಲ್ಲಿ ಅವ್ರನ್ನ ಬೇರೆ ಒಂದು ಇದಕ್ಕೆ ತೊಗೊಂಡೋಗ್ಬೋದು ಬೇಕಾರೆ. ಅಂದರೆ ಇಲ್ಲ ಇವನಿಗೆ ಏನೋ ಒಂದು ಇದಾಯಿತು, ಏನೋ ಆಘಾತದಲ್ಲಿ ಹಿಂಗೆ ಆ ಥರನೂ ಇದಾಗ್ಬೋದು. ಯಾಕಂದರೆ ರಮಣ ಮಹರ್ಷಿಗಳು ಇದ್ದಿದ್ದ ಸ್ಥಿತಿ ಸಹ ಬೇರೆ ರೀತಿ. ಎಷ್ಟು ವರ್ಷಗಳ ಕಾಲ ಅವರು ಸ್ಥಿತಿಗತಿಗಳಲ್ಲಿ ನಾನು ಇನ್ನೂ ಅಧ್ಯಯನ ಮಾಡಬೇಕು ರಮಣ ಮಹರ್ಷಿಗಳು. ಈಗ ಒಂದು ಅಧ್ಯಯನ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಬುಕ್ಸ್ಗಳು ಅದು ಸ್ವಲ್ಪ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇನ್ನೂ ಒಂದು ಬುಕ್ಕು ಕಂಪ್ಲೀಟ್ ಆಗಿಲ್ಲ. ರಮಣ ಮಹರ್ಷಿಗಳು ಸಹ ಒಂದು ಇವತ್ತಿನ ವೈಜ್ಞಾನಿಕ ಲೋಕಕ್ಕೆ ಅವರು ಸಹ ಒಂದು ಪ್ರಶ್ನೆ, ಒಂದು ಬೇರೆ ರೀತಿಯಲ್ಲಿ ಕಾಣುವಂಥವ್ರು ಅವರು ರಮಣ ಮಹರ್ಷಿಗಳು. ಆ ನಾನು ಅನ್ನೋದು ಏನು ತುಂಬ ತತ್ವದಲ್ಲಿ ಅವ್ರು ಏನು ಮೀರಿದರು ಅಂದರೆ ಆತ್ಮವನ್ನು ಮೀರಿ ಅಂತರಾತ್ಮಕ್ಕೆ ಒಂದು ಸ್ಥಿತಿಗೆ ಹೋಗಿರುವಂಥದ್ದು. ಎಲ್ಲವನ್ನೂ ದೇಹವನ್ನೇ ನಾವು ಈಗ ನಿಮ್ಮ ಜೊತೆ ಎಷ್ಟು ಹೇಳ್ತೀನಿ ಬದುಕಿದ್ದು ಸತ್ತಂಗಿರಬೇಕು ಅನ್ನೋ ಥರ ಏನಿದೆ ಎಲ್ಲವನ್ನೂ ಅಂದರೆ ಆತ್ಮರೂಪದಲ್ಲೇ ಜೀವಿಸಬೇಕು ಅಂತ. ಆತ್ಮವನ್ನು ದಾಟಿ ಜೀವಿಸುವಂಥದ್ದೇ ಆ ಚೈತನ್ಯ ಶಕ್ತಿ, ಆತ್ಮದ ಶಕ್ತಿ. ಅದಕ್ಕೆ ಏನೂ ಇರಲ್ಲ, ಅದು ಏನೂ ಇರಲ್ಲ ಅಂತಂದರೆ ಅದೊಂದು ನಿಷ್ಕಲ್ಮಶ. ಅದೇ ದೇವಿ ಅಂಶ ಅನ್ನೋದು, ಅದೇ ನಿಷ್ಕಲ್ಮಶ. ಆ ನಾನು ಯಾರು ಅನ್ನೋದು ರಮಣ ಮಹರ್ಷಿಗಳಲ್ಲಿ ಏನೋ ಆ ಗೊಂದಲ ಅನ್ನೋದು, ಅಥವಾ ಅವರು ಏನು ಆ ತತ್ವಕ್ಕೆ ಹೋದರು ಅಂದರೆ ಅವರು ನೈಜ ತುಂಬ ಈಗ ನಿಮ್ಮಲ್ಲಿ ನಾವು ಹೇಳುವಂಥದ್ದು ಅದೇ ಒಂದು ಆತ್ಮಸ್ಥಿತಿಗೆ ಇರಬೇಕು ಅನ್ನೋದೇನಿದೆ ಅದನ್ನು ದಾಟಿ ಮೀರಿರುವಂಥದ್ದೇ ರಮಣ ಮಹರ್ಷಿಗಳಿದ್ದಿದ್ದು. ಅವ್ರು ಏನು ಮಾಡಿದ್ರು, ಏನು ಮಾಡಿಲ್ಲ, ಅವ್ರೇನು ಮಾಡಬೇಕಾಗಿದ್ದಂತಿಲ್ಲ. ಅವರ ನೈಜ ಸ್ಥಿತಿನೇ ಆ ಒಂದು ನಾನು ಸ್ಥಿತಿಗಳೇ ಎಲ್ಲರೂ. ಆ ಅಂತರಾತ್ಮದ ಸ್ಥಿತಿ, ಆ ಚೈತನ್ಯದ ಸ್ಥಿತಿ ಏನಿದೆ, ಆತ್ಮವನ್ನು ಮೀರಿದ ಸ್ಥಿತಿ ರಮಣ ಮಹರ್ಷಿಗಳಿದ್ದಿದ್ದು. ನಾವು ಆತ್ಮದ ಸ್ಥಿತಿಗೆ ಹೋಗ್ಬೋದು, ಆತ್ಮದ ಮೀರಿದ ಸ್ಥಿತಿಗೆ ಹೋಗೋದು ತುಂಬ ಕಷ್ಟ ಇದೆ. ಆ ಆತ್ಮವನ್ನು ಮೀರಿದ ಸ್ಥಿತಿ ಏನಿದೆ ಅದನ್ನು ಕಳೆದವರು ರಮಣ ಮಹರ್ಷಿಗಳು. ಅವರು ಬೇರೆ ಏನು ಮಾಡಿರುವಂಥದ್ದು ಏನೂ ಇಲ್ಲ. ಈ ಥರ ಎಲ್ಲ ಬಂದು ಹೋಗಿರುವಂಥದ್ರಲ್ಲಿ ಇವರುಗಳು ತುಂಬ ಇದಾಗಿ ಇರ್ತಾರೆ. ಹಾಗಾಗಿ ಆತ್ಮಸ್ಥಿತಿಗಳು ಒಂದು ಹಂತದಲ್ಲಿ ಇದು ಮಾಡ್ಬೋದು, ಆದರೆ ಅದನ್ನು ಕಷ್ಟ. ಅದನ್ನು ಮೀರಿದಂಥದ್ದು ರಮಣ ಮಹರ್ಷಿಗಳು ಇದ್ದಿದ್ದು. ಆಮೇಲೆ ಅವರ ನಂತರಗಳಲ್ಲಿ ಅವ್ರದ್ದು ಇದು ಮಾಡಬೇಕು ಅಧ್ಯಯನ. ಹಾಗಾಗಿ ಈ ಒಂದು ಆ ಚೈತನ್ಯದ ಸ್ಥಿತಿ, ನಿಷ್ಕಲ್ಮಶವಾದಂಥದ್ದು, ಏನು ಇಲ್ಲದಿರುವಂಥದ್ದು, ಆ ಒಂದು ಸ್ಥಿತಿ ಇದೆಯಲ್ಲ, ಅದು ವೈಜ್ಞಾನಿಕ ಲೋಕಕ್ಕೂ ಸಹ ಪ್ರಶ್ನೆ, ಬೇರೆ ರೀತಿಯಲ್ಲಿ ಪ್ರಶ್ನೆ ಬರುವಂಥದ್ದು. ಹಾಗಾಗಿ ಈ ಒಂದು ಏನಿದೆ ಅರಿಷಡ್ ವರ್ಗಗಳು, ಈ ಒಂದು ವಿಚಾರಗಳು 6 ಅರಿಷಡ್ ವರ್ಗ ಅಂತೇನಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋದು, ಈ 6 ಅರಿಷಡ್ ವರ್ಗಗಳೇ ಮನುಷ್ಯನ ಚಿಂತನೆಗಳನ್ನ ವಿಚಿತ್ರವಾಗಿ ಬದಲಾಯಿಸುವಂಥದ್ದು. ಈಗ ಒಂದು ಕ್ರೋಧ ಅಂತ ಹುಟ್ಟಿದಾಗ, ಅದು ಒಂದು ಕ್ರೋಧ ಅಂತದ ಆದಾಗ ಆ ಕ್ರೋಧದಲ್ಲೇ 100 ಬಗೆಯಲ್ಲಿ ಮನುಷ್ಯ ಚಿಂತನೆಗಳನ್ನ ಬದಲಾಯಿಸ್ಕೊಳ್ತಾ ಇರ್ತಾನೆ. ತನ್ನೊಳಗೆ ತಾನು ಪರಿವರ್ತನೆ ಹೊಂದುತ್ತಾ ಇರ್ತಾನೆ. ಕ್ರೋಧದಲ್ಲಿ ಯಾವ ಮಟ್ಟಕ್ಕೆ ಬೇಕಾದ್ರೆ ಅದು ಹೋಗ್ಬೋದು, ಅದು ಹೊರಗಡೆ ಪ್ರಪಂಚಕ್ಕೆ ಕಾಣೋದಿಲ್ಲ. ಆ ಕ್ರೋಧ ಏನಿದೆ, ಏನು ವಿಚಾರ, ಅತೃಪ್ತತೆ, ಹೊಟ್ಟೆ ಉರಿ, ಇದೆಲ್ಲ ಏನಿದೆ ಕಾಮದಲ್ಲೂ ಸಹ ಬೇರೆ 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 ಹಂತಕ್ಕೆ ಹೋಗುವಂಥದ್ದು. ಚಿಂತನೆಗಳು ಬದಲಾಯಿಸ್ತಾ ಇರುತ್ತೆ. ಮಾನಸಿಕ ಚಿಂತನೆಗಳು, ಮಾನಸಿಕ ಒಂದು ಏನಿದೆ ಇನ್ನರ್ ಇರುವಂಥದ್ದು, ಅದು ಯಾರಿಗೂ ಗೊತ್ತಾಗಲ್ಲ. ಯಾರನ್ನೂ ನೋಡಿದ್ರು ಯಾರಿಗೂ ಗೊತ್ತಾಗಲ್ಲ. ಅದೆಲ್ಲ ಇನ್ನರ್ ಒಳಗಿರುವಂತಹ ವಿಚಾರಗಳು, ಎಲ್ಲ ಗೌಪ್ಯವಾಗಿರುವಂಥದ್ದು, ಎಲ್ಲ ಇರುವಂಥದ್ದು ಒಂದು ವಿಚಾರಗಳು. ಹಾಗಾಗಿ ಆ ಇನ್ನರ್ ಇರುವಂಥದ್ದು, ಆ ಒಳಗಿನ ವಿಚಾರ ಏನಿದೆ ಮನುಷ್ಯನ ವಿಚಾರ, ಅವನು ಕ್ರೋಧಕ್ಕೆ ಒಳಗಾದಾಗ ಅಥವಾ ಕಾಮ, ಲೋಭ, ಮೋಹ ತನ್ನದಲ್ಲಿರೋದಕ್ಕೆ ತಾನು ಆದಾಗ ಅದು ವಿಚಿತ್ರ ಆಲೋಚನೆಗಳಲ್ಲಿ, ಚಿಂತನೆಗಳಲ್ಲಿ ಇದಾಗುವಂಥದ್ದು. ಹಾಗಾಗಿ ತನ್ನನ್ನು ತಾನು ಅರಿಬೇಕು, ತನ್ನನ್ನು ತಾನೇ ತಿಳಿಯಬೇಕು. ತನ್ನನ್ನು ತಾನು ತಿಳಿಯೋದು, ತನ್ನನ್ನು ತಾನು ಅರಿಯೋದು, ಆ ಒಂದು ಸ್ಥಿತಿಗತಿಗಳಲ್ಲಿ ಇದ್ಯಾವುದೂ ಇದು ಬರೋಲ್ಲ. ಈಗ ಯಾವುದೋ ಒಂದು ಹೊಟ್ಟೆ ಉರಿ ಅನ್ನೋದು ಅಥವಾ ಏನೇ ಒಂದು, ಈಗ ನಮ್ದು ಅಲ್ಲದಿರುವಂಥದ್ದಕ್ಕೆ ಯಾವುದ್ರ ಮೇಲೂ ಬೈಕ್ಗಳನ್ನೋದು ಇರಲ್ಲ. ಕಾಮ ಆಗಲಿ, ಈಗ ನಮ್ದು ಅಲ್ಲದಿರುವಂಥದ್ದು ಅಥವಾ ಏನು ಇಲ್ದಿರೋದಕ್ಕೆ, ಕಾಮ ಅಂದರೆ ಗೊತ್ತು ನಿಮಗೆ, ಕ್ರೋಧ ಅಂದರೂ ಗೊತ್ತು, ಮದ, ಮತ್ಸರ, ಇದೇ ನಮ್ದು ಅಲ್ಲದಿರೋದಕ್ಕೆ ಈ ದೇಹನೂ ನಮ್ದಲ್ಲ. ಅದು ಅರಿಷಡ್ ವರ್ಗಗಳು ಸಹ ನಾವು ನಮ್ದಲ್ದಿರುವಂಥದ್ದನ್ನ ನಾವು ನಿಗ್ರಹಿಸ್ಕೋಬೇಕು ಅನ್ನೋದು ಏನಿದೆ. ಹಾಗಾಗಿ ಇದನ್ನೆಲ್ಲ
ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಇನ್ನರ್ ಇರುವಂಥದ್ದು, ತನ್ನ ಒಳಗೆ ಇರುವಂಥದ್ದು, ಮನುಷ್ಯನೊಳಗೆ ಗೌಪ್ಯವಾಗಿರುವಂಥದ್ದು ಇದು ಅರಿಷಡ್ ವರ್ಗಗಳು. ಹಾಗಾಗಿ ಇದರ ಆಧಾರದ ಮೇಲೆ ಮನುಷ್ಯನ ಥಿಂಕಿಂಗ್ಗಳು, ಅವನ ಆಲೋಚನೆಗಳು, ಅವನ ಈ ವಿಚಾರಗಳು ಬೇರೆ 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 ರೀತಿಯಲ್ಲಿ ಬದಲಾಗ್ತಾ ಇರುತ್ತೆ. ನೀವು ಅರಿಷಡ್ ವರ್ಗಗಳಲ್ಲಿ ಯಾವುದಾದ್ರೂ ತೊಗೊಳ್ಳಿ, ಯಾರಲ್ಲಿ ಆ ಚಿಂತನೆಗಳಲ್ಲಿ ಒಳಗಾದಾಗ ಅವನ ಚಿಂತನೆಗಳು ಅದು ಬೇರೆ ಹಂತಕ್ಕೆ ತೊಗೊಂಡೋಗುತ್ತೆ. ಅದು ಅವನಲ್ಲಿರೋ ಹಂತಕ್ಕೆ ತೊಗೊಂಡೋದಾಗ ಅವನು ಒಂದು ಆ ಜೀವದ ಒಂದು ಏನಿದೆ ನೈಜತೆ ಅದು ಕಳೆದುಕೊಳ್ಳುತ್ತೆ. ಆ ನೈಜತೆ ಕಳ್ಕೊಂಡಾಗ ಅದು ಆ ನೈಜತೆ ಕಳ್ಕೊಂಡಾಗ ಅದು ದೇಹದಲ್ಲೂ ಸಹ ಜೀವದಲ್ಲಿ ಇದ್ದಾಗ ಸಹ ತನ್ನ ವಿಚಾರ ಅಥವಾ ತನ್ನ ನೈಜತೆಯನ್ನು ಕಳೆದು ದೇಹವನ್ನು ತ್ಯಜಿಸಿ ಆ ಒಂದು ಸ್ಥಿತಿ ಏನಿದೆ, ಆತ್ಮದ ಸ್ಥಿತಿ ಅಥವಾ ಯಾವ ಒಂದು ಶಕ್ತಿ ಅಂತ ಅಂದ್ಕೊಳ್ಳಿ, ಪ್ರತಿಯೊಂದು ಶಕ್ತಿನೇ ಮನುಷ್ಯನಲ್ಲಿ, ಪ್ರತಿಯೊಂದು ಶಕ್ತಿನೇ. ಹಾಗಾಗಿ ಆ ಒಂದು ಜೀವಶಕ್ತಿಗೆ ನಾನು ಕೈ ಎತ್ತಬೇಕಾದ್ರೂ ಒಂದೊಂದು ಶಕ್ತಿ ಅಲ್ವಾ, ಆ ಶಕ್ತಿ ವರ್ಕ್ ಆಗ್ತಾ ಇರ್ತದೆ. ಒಂದು ಇದು ಅದಿಲ್ಲ ಅಂತ ಹೇಳಿದ್ರೆ ಅದು ಇದಾಗುತ್ತೆ. ಯಾವುದೋ ಒಂದು ಎನರ್ಜಿ ಅಂತ ಅಂದ್ಕೊಳ್ಳಿ, ಆ ಎನರ್ಜಿ ಏನಿದೆ ಆ ಎನರ್ಜಿಲಿ ಎಲ್ಲ ಇದಾಗಿರುತ್ತೆ. ಆ ಎನರ್ಜಿನ ಇದ್ದಾಗಲೇ ಇದು ಮಾಡ್ಕೊಳ್ಬೇಕಾಗತ್ತೆ, ದಂಡಿಸ್ಕೊಳ್ಬೇಕಾಗತ್ತೆ. ಆ ಎನರ್ಜಿನ ಪೂರಕವಾಗಿ ಇದು ಮಾಡಿಕೊಂಡು ಆ ಎನರ್ಜಿನ ಇದು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಅವರವರ ಸ್ಥಿತಿಗತಿಗಳಲ್ಲಿ ಅವರವರಲ್ಲೇ ಅದು ಇರುವಂಥದ್ದು. ಆ ಒಂದು ಸ್ಥಿತಿ ಏನಿದೆ ಆತ್ಮದ ಸ್ಥಿತಿ, ಅದು ತನ್ನ ದೇಹದಲ್ಲೂ ಸಹ ತನ್ನನ್ನು ತಾನೇ ಅರಿಯದಂತಹ ವಿಚಾರಗಳಲ್ಲಿ ಇದ್ದು ಆತ್ಮದ ಸ್ಥಿತಿಯಲ್ಲೂ ಸಹ ತಿಳಿಯದಾದಂತಹ ಸ್ಥಿತಿಗಳಿರುತ್ತೆ. ಕಾರಣ ಈ ವಿಚಾರಗಳಲ್ಲಿ ಇದಾಗಿರೋದ್ರಿಂದ, ಅರಿಯೋಕ್ಕೆ ಅಥವಾ ಅದು ಗೊತ್ತಿಲ್ಲದೆ ಅಥವಾ ಇದಾಗದೇ ಇರುವಂಥ ಸ್ಥಿತಿಗತಿಗಳಿದ್ದಾಗ ಅದು ಆತ್ಮದ ಸ್ಥಿತಿಗತಿಗಳಲ್ಲೂ ತನ್ನ ನೈಜ ತತ್ವವನ್ನು ಕಳ್ಕೊಳ್ಳುತ್ತೆ. ಅತೃಪ್ತ ಆತ್ಮ ಅಂತ ಹೇಳ್ಬೋದು. ಅತೃಪ್ತವಾಗಿ ಜೀವನ ಏನಿದೆ ಮನುಷ್ಯನ ಒಂದು ಆತ್ಮಸ್ಥಿತಿಗಳಲ್ಲೂ ಅತೃಪ್ತತೆ ಅನ್ನೋದಿರುತ್ತೆ. ಆ ಅತೃಪ್ತತೆಗೆ ಕಾರಣ ದೇಹದಲ್ಲಿದ್ದಾಗ ಸ್ಥಿತಿಗತಿಗಳಲ್ಲಿ ಇರುವಂತಹ ಕಾರಣಗಳು. ಆ ದೇಹದಲ್ಲಿದ್ದಾಗ ಈ ದಂಡಿಸದೇ ಹೋದಂತಹ, ನಿಗ್ರಹಿಸದೇ ಹೋದಂತಹ ಅರಿಷಡ್ ವರ್ಗಗಳಿಗೆ ತಾನು ಯಾರು ಅನ್ನೋದು ತಿಳ್ಕೊಳ್ಳೋದಾದಂತಹ ಸ್ಥಿತಿಗತಿಗಳಿಗೆ ಇರುವಂಥದ್ದು ವೀಕ್ಷಕರೇ. ಈಗ ಸಿಂಪಲಾಗಿ ಜನಜೀವನದಲ್ಲಿ ಹೇಳಬೇಕಂದ್ರೆ, ನನಗೆ ಈ ಸುಮಾರು ಸತಿ ವಿಡಿಯೋ ಬಂದು ಪಾಪಕರ್ಮಗಳ ಅನುಸಾರ ಜೀವನ ಅಂತ ಇದೇನಿದೆ, ಈಗ ನಾನೊಂದು ಚಿಕ್ಕ ಕೆಲಸ ಮಾಡಬೇಕು ಅಂದರೆ ಅದು ನಾನು ಮಾಡೋಕ್ಕೆ ರೆಡಿ ಇರಬೇಕು ಅಲ್ವಾ. ನಾನೊಂದು ಸ್ವಿಗ್ಗಿನೋ ಝೊಮ್ಯಾಟೋನೋ ಊಟ ಬರಬೇಕು, ನಾನು ನಿಮ್ಗೆ ಹೇಳಿದ್ದೆ, ಅದನ್ನು ಹಿಂದೆನೂ ಸಹ ಹೇಳಿದ್ದೀನಿ. ಅದು ನನಗಿದೆ, ನಾನು ಮಾಡಲೇಬೇಕು. ಜನಗಳು ಹಂಗೆ ಹೇಳ್ತಾರೆ, ಅವ್ರು ಹಿಂಗೆ ಹೇಳ್ತಾರೆ, ನನ್ನ ಕರ್ಮನ ನಾನು ಸವಿಬೇಕಾಗುತ್ತೆ. ಇಲ್ದಿರೋ ಥರ ನಾನು ಜೀವನ ಮಾಡೋಕ್ಕೆ ಹೋಗ್ತೀನಿ ಅಥವಾ ಅವ್ರು ಯಾರು ನೋಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಇನ್ನೊಂದೇನೋ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಅದು ನಾನಾಗಿರಲ್ಲ. ಅದು ಅಡ್ಡ ದಾರಿನೇ ಹೋಗುತ್ತೆ ಅಥವಾ ಬೇರೆ ದಾರಿಯಲ್ಲಿ ಹಣ ಮಾಡುವಂಥದ್ದಾಗಲಿ, ಸುಖ ಭೋಗಗಳನ್ನ ಅನುಭವಿಸೋದಂತಾಗಲಿ ಅಥವಾ ಯಾವುದಾದ್ರಲ್ಲಾಗಲಿ, ನೀವು ಅರಿಷಡ್ವರ್ಗದಲ್ಲಿ ಯಾವುದನ್ನೇ ತೊಗೊಂಡ್ರೂ ಸಹ ಬಯಸ್ದಂಗೆ ಅದು ತಮ್ಮದಲ್ಲಿರುವಂಥದ್ದನ್ನ ಪಡ್ಕೊಂಡಂಗೆ, ಬಯಸ್ದಂಗೆ, ಬಲವಂತವಾಗಿ ಅದನ್ನು ಇದು ಮಾಡ್ದಂಗೆ, ಸ್ವೀಕರಿಸ್ದಂಗೆ ಆಗುತ್ತೆ. ಅದು ನೈಜ ಸ್ಥಿತಿಗಳಲ್ಲಿ ಜೀವನದ ಪಾಪಕರ್ಮಗಳನ್ನು ಸವಿಯೋದು ಇಲ್ಲ, ಮತ್ತು ಇನ್ನೂ ಪಾಪಕರ್ಮಗಳು ಸಹ ಆ್ಯಡ್ ಆಗುತ್ತೆ. ಅದಕ್ಕಾಗಿ ಈ ಸ್ಥಿತಿಗತಿಗಳಲ್ಲಿ ನಮ್ಮ ಇದೇನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು, ಕಳೆದು ಹೋಗ್ತಾ ಇರಬೇಕು. ಇಲ್ಲಿ ಶಾಶ್ವತವಾಗಿರುವಂಥದ್ದು ಏನೂ ಇಲ್ಲ. ಹಿಂಗಿದ್ದು ಹಿಂಗೆ ಹೋಗುವಂಥದ್ದು ಇದರಲ್ಲಿ, ಹಿಂಗೆ ಹೋಗುವಂಥದ್ರಲ್ಲಿ ಎಷ್ಟೇ ಇದ್ರೂ ಏನೇ ಇದ್ರೂ ಇಲ್ಲಿ ಅವಮಾನ ಅನ್ನೋದು ಅಥವಾ ತಿರಸ್ಕಾರ, ತೆಗಳಿಕೆ ಅನ್ನೋದು ಸರ್ವೇ ಸಾಮಾನ್ಯ, ಏನೇ ಇದ್ರೂ. ಹಾಗಾಗಿ ಅಂಥ ಸ್ಥಿತಿಗತಿಗಳಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಈ ಒಂದು ಸ್ಥಿತಿಗತಿಗಳು ಏನಿದೆ, ನಾವು ಅಲ್ದಿರುವಂಥದ್ದು ಇದು ಮಾಡುವಂಥದ್ದು, ಬಯಸುವಂಥದ್ದು, ಇಷ್ಟು ಅರಿಷಡ್ ವರ್ಗಗಳಿಗೆ ಅದಕ್ಕೆ ಅದರ ಪೂರಕವಾಗಿ ಹೋದಷ್ಟು ಅದು ನೆಕ್ಸ್ಟ್ ಹಂತದಲ್ಲಿ ಹೋಗುತ್ತೆ. ನೆಕ್ಸ್ಟ್ ಹಂತದಲ್ಲಿ ಹೋಗುವಂಥದ್ದೇ ಈ ಆತ್ಮದ ಸ್ಥಿತಿ. ಏನಿದೆಲ್ಲ ದಂಡಿಸಿ ನಾವು ಆತ್ಮದ ಸ್ಥಿತಿಯಲ್ಲಿ ಇರಬೇಕು, ಸತ್ತಂತಿರಬೇಕು, ಎಲ್ಲವನ್ನು ಇದು ಮಾಡಬೇಕು ಅನ್ನೋದು ಅದು ಹೆಂಗೆ ಆತ್ಮದ ಸ್ಥಿತಿ ಇದೆಯಾ, ಇದು ಸಹ ಒಂದು ಅತೃಪ್ತ ಆತ್ಮದ ಸ್ಥಿತಿ. ಅಥವಾ ಒಂದು ಈಗ ಆತ್ಮ ಅನ್ನೋದು, ಈಗ ನೀವು ಎಷ್ಟು ನೈಜತೆಯಲ್ಲಿ ಇದೆಯರೋ ಏನೋ ನಮಗೆ ಅದ್ರ ಬಗ್ಗೆ ಇದಿಲ್ಲ. ಆತ್ಮ ಪರಮಾತ್ಮ, ಆತ್ಮ ಮನುಷ್ಯನ ಕಣ್ಣಿಗೆ ಕಾಣಲ್ಲ, ಆತ್ಮಕ್ಕೆ ಪರಮಾತ್ಮ ಕಾಣಲ್ಲ. ಸೂಕ್ಷ್ಮಾತಿ ಸೂಕ್ಷ್ಮ, ಈಗ ಅಣುರೇಣು ತೃಣಕಾಷ್ಟಗಳು ಕಾಣಲ್ಲ. ಹಂಗೆ ಅದು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೈನ್ಸು ಸಮೇತ ಬೇರೆ ರೀತಿಯಲ್ಲಿ ಹೇಳುವಂಥದ್ದು, ತೃಣಕಾಷ್ಟಗಳು ಸಹ ಇರುವಂಥದ್ದು. ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು, ಸೂಕ್ಷ್ಮಾತಿ ಸೂಕ್ಷ್ಮತೆ ಏನಿದೆ. ಹಾಗಾಗಿ ಇದೆಲ್ಲ ಒಂದು ಸೈಂಟಿಫಿಕ್ಕಾಗಿ ಅಥವಾ ಒಂದು ವೈಜ್ಞಾನಿಕ ಲೋಕಕ್ಕೆ ಒಂದು ಇದಾಗಿರ್ಬೋದು,
ಆದರೆ ಎಷ್ಟೋ ಒಂದು ಇದರಲ್ಲಿ ಇವತ್ತಿನ ಒಂದು ಇದಕ್ಕೆ ಸೈನ್ಸ್ ಅನ್ನೋದಿದೆ, ಆ ಒಂದು ಇದರಲ್ಲಿ ಬೇರೆ ಆದಂತಹ ಒಂದು ಇದೇನಿತ್ತು ಆಗ ಇಂತಹ ವಿಚಾರಗಳಲ್ಲಿ ಹಲವು ವಿಚಾರಗಳಿದೆ ವೀಕ್ಷಕರೇ. ಹಾಗಾಗಿ ಈ ಒಂದು ಸೂಕ್ಷ್ಮತೆ ಏನಿದೆ, ಆತ್ಮ ಮನುಷ್ಯನಿಗೆ ಕಾಣೋದಿಲ್ಲ, ಅಂತರ ಆತ್ಮಕ್ಕೆ ಪರಮಾತ್ಮ ಕಾಣೋದಿಲ್ಲ. ತುಂಬ ಸೂಕ್ಷ್ಮ ಪರಮಾತ್ಮ. ಆತ್ಮಸ್ಥಿತಿಯಲ್ಲಿದ್ದರೂ ಪರಮಾತ್ಮ ಪಕ್ಕದಲ್ಲಿದ್ದರೂ ಕಾಣಲ್ಲ. ಹಾಗಾಗಿ ಆ ಪರಮಾತ್ಮ ತುಂಬ ಸೂಕ್ಷ್ಮ ಅಂತ ಹೇಳಿದ್ರೆ ಎಲ್ಲ ಕಡೆ ವಿಶಾಲವಾಗಿ ಹರಡಿರುವಂಥದ್ದೇ, ಆದರೆ ಕಾಣದಿರುವಂಥದ್ದು. ಈಗ ಏನಿದೆ ಇನ್ನರಲ್ಲಿ ಇರುವಂಥದ್ದು, ಮನುಷ್ಯನ ಒಂದು ಏನಿದೆ ಇನ್ನರಲ್ಲಿ ಇರುವಂಥದ್ದು, ಅಥವಾ ಅವನಿಗೆ ಯಾರಿಗೂ ಗೊತ್ತಾಗದೇ ಇರುವಂಥದ್ದು, ಜಡ್ಜ್ ಮಾಡೋಕ್ಕಾಗದೇ ಇರುವಂಥದ್ದು, ಯಾರು ನೋಡಿದ್ರೂ ಗೊತ್ತಾಗದೇ ಇರುವಂಥದ್ದು, ಈ ಸ್ಥಿತಿಗತಿಗಳಲ್ಲಿ ಏನಿದೆ ಆ ಒಳಗಿರುವಂಥದ್ದು ಮನುಷ್ಯನ ಒಳಗೆ ಇನ್ನರ್ ಅದು ಯಾರಿಗೂ ಗೊತ್ತಾಗಲ್ಲ. ಎದುರುಗಡೆ ಚೆನ್ನಾಗಿ ಮಾತಾಡ್ಬೋದು, ಅಥವಾ ಇನ್ನೊಂದೇನೋ ಮತ್ತೊಂದು ಮಗದೊಂದು ಎಲ್ಲನೂ ಇದು ಮಾಡ್ಬೋದು, ಅಥವಾ ಏನೋ ಒಂದು ಇರ್ಬೋದು ವೀಕ್ಷಕರೇ. ಅದು ಪ್ರಾಪಂಚಿಕವಾಗಿ ನಮಗೂ ಇದರಲ್ಲಿ ಅಷ್ಟು ಇದಿಲ್ಲ, ಆದರೆ ನಿಮ್ಮ ಜೊತೆ ಇದು ಮಾಡ್ತಾಯಿರ್ತೀವಿ, ತೊಡಗ್ತಾಯಿರ್ತೀವಿ. ಹಾಗಾಗಿ ಆ ಇನ್ನರ್ ಒಳಗೆ ಇರುವಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಆ ಗೊತ್ತಾಗದಿರುವಂಥದ್ದು ಅದು ಅಲ್ಲೇ ಇದ್ದು ಅದು ಆ ದೇಹದಿಂದ ನಿರ್ಗಮಿಸಿದಾಗ ಆ ಒಂದು ಅತೃಪ್ತತೆ ದೇಹವನ್ನು ದಾಟಿ ಹೋದಾಗಲೂ ಸಹ ಆ ಅತೃಪ್ತತೆಯನ್ನು ಇದ್ದೇ ಇರುತ್ತೆ. ಮನುಷ್ಯನ ದೇಹ ಸ್ಥಿತಿಗತಿಗಳಲ್ಲಿ ಹೇಗೆ ಭೋಗಿಸಬೇಕು, ಹೇಗೆ ಅನುಭವಿಸ್ಬೇಕು, ತಾನಲ್ಲಿರೋದನ್ನ ಹೇಗೆ ಅದನ್ನು ಇದು ಮಾಡಬೇಕು ಅನ್ನೋದಿರುತ್ತೋ ಹಾಗೆ ಆತ್ಮಸ್ಥಿತಿಗಳಲ್ಲಿ ಅದು ದೇಹ ತ್ಯಜಿಸಿ ಹೋದಾಗಲೂ ಸಹ ಆ ರಿಲೇಟೆಡ್ ಇದ್ದೇ ಇರುತ್ತೆ. ಈ ಒಂದು ಸ್ಥಿತಿಗತಿಗಳಲ್ಲಿ ಅಲ್ಲಿನ ಒಂದು ಅನುಸಾರ ಅದನ್ನು ಒಂದು ರಿಲೇಟೆಡ್ ಏನಿದೆ ನಿಮಗೆ ಸ್ಟೇಟಸ್ಗಳಲ್ಲಿ ಆಲ್ಮೋಸ್ಟು ಇದು ಮಾಡಿದ್ದೀನಿ ಅದನ್ನು. ಹಾಗಾಗಿ ಆ ಒಂದು ಸ್ಥಿತಿಗತಿನ ಆತ್ಮನೂ ಸಹ ತಲುಪುತ್ತೆ. ಆತ್ಮ ಅನ್ನೋದು ತಲುಪಿದಾಗ ಅದು ಪ್ರೇತಾತ್ಮ ಅಂತ ಏನು ಕೊಡ್ತಾರೆ ಇವತ್ತು ಇದರಲ್ಲಿ, ಪ್ರೇತಾತ್ಮ ಅಥವಾ ನಂಬ್ತಿರೋ ನಂಬಲು ಅದು ಬಿಟ್ಬಿಡಿ, ಏನಿಲ್ಲ, ನೀವು ನಂಬೋದೇ ಬೇಡ. ಪ್ರೇತಾತ್ಮ ಅನ್ನೋದು ನಂಬೋದು ಬೇಡ, ದೆವ್ವಗಳು ಅನ್ನೋದು ನಂಬೋದು ಬೇಡ, ಏನೋ ನಂಬೋದು ಬೇಡ. ಆದರೆ ಏನೋ ಒಂದು ಇದೆಯಲ್ಲ, ಆತ್ಮಗಳಿಂದ ತೊಂದರೆ ಆಗುತ್ತೆ ಅಲ್ಲ, ಆತ್ಮಗಳು ಅನ್ನೋದು ನೈಜ ಸ್ಥಿತಿ. ಆತ್ಮಗಳು ಅನ್ನೋದು ಒಂದು ದೈವಿ ಸ್ವರೂಪ ಅಂತ ಅನ್ಕೊಳ್ಳಿ. ಒಂದು ಇದು ಸ್ಥಿತಿಗತಿಗಳು, ಆತ್ಮಗಳು ತುಂಬ ಇದೇನಿದೆ ಈಗ ಪ್ರೇತಾತ್ಮ ಭೂತಗಳು ಏನಿದೆ ಇದೆಲ್ಲ ಏನಿದೆ ವೀಕ್ಷಕರೇ, ಇದೆಲ್ಲ ಏನು ಮನುಷ್ಯ ಈಗ ಇರುವಂಥದ್ದಲ್ಲಿ ನನ್ನ ಸ್ಥಿತಿಗತಿಗಳಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಅದು ಬೇರೆ ವಿಚಾರ ಇದೆ. ನಿಮಗೆ ಎಷ್ಟೋ ಸ್ಥಿತಿ ಪ್ರಶ್ನೆನೂ ಇದು ಮಾಡಿ ದೇವಸ್ಥಾನಗಳಲ್ಲಿದ್ದರು ಅಥವಾ ಏನೇ ಇದ್ರು ಅದು ಬೇರೆ ವಿಚಾರ ವೀಕ್ಷಕರೇ. ಯಾಕಂದರೆ ನಾವು ಯಾವುದೋ ಇದು ಮಾಡಿದಾಗ ಇನ್ನೊಂದು ಯಾವುದಕ್ಕೋ ಹೋಗಿ ಇನ್ನೊಂದು ಯಾವುದೋ ಮರೆಯಾಗಬಾರ್ದು. ಹಾಗಾಗಿ ಇದೇನಿದೆ ಇನ್ನರ್ ವಿಚಾರಗಳು ಏನಿದೆ ಒಳಗಿರುವಂಥದ್ದು, ಮನುಷ್ಯನ ಯಾರಿಗೂ ಅರಿಯೋಕ್ಕಾಗದಂತಹ, ಯಾರಿಗೂ ಜಡ್ಜ್ ಮಾಡೋಕ್ಕಾಗದಿರುವಂತಹ, ಯಾರನ್ನು ನೋಡಿದ್ರು ತಿಳಿದುಕೊಳ್ಳೋದಕ್ಕಾಗದಿರುವಂತಹ ಮನುಷ್ಯನ ಒಳಗೆ ಏನಿದೆ, ಆ ಒಳ ಇರುವಂಥದ್ದೇ ಆ ದೇಹವನ್ನು ತ್ಯಜಿಸಿದಾಗ ಆ ಒಂದು ಸ್ಥಿತಿ ಏನಿದೆ, ಆತ್ಮನ ನಿಮಗೆ ನಂಬೇಡಿ ಅಥವಾ ಪ್ರೇತಾತ್ಮ ಏನಿದೆ ಅದನ್ನು ನಂಬೇಡಿ ಅಂತ ಏನಿದೆ, ಆಯಿತು ಅದನ್ನು ನಂಬೇಡಿ. ಹಾಗಾಗಿ ಈ ಒಂದು ಸ್ಥಿತಿಗತಿಗಳಲ್ಲಿ ಮನುಷ್ಯ ತನ್ನ ದೇಹದಲ್ಲೇ ಇದ್ದಾಗ ಇವತ್ತು ಯಾವ ಸ್ಥಿತಿಗತಿಗಳಲ್ಲೂ ಯಾವುದೇ ರೀತಿಯಲ್ಲಿ ಯಾರು ನಂಬೋದಿಲ್ಲ ಅಂತಲೇ ಅಂದ್ಕೊಳ್ಳೋಣ. ಆದರೆ ಇವತ್ತು ತೊಂದರೆ ಯಾರಿಂದ ಆಗಿರೋದು ಅಂದರೆ, ತೊಂದರೆ ಮನುಷ್ಯನಿಂದನೇ ಆಗ್ತಿರೋದು. ಕಾರಣ ಅವನಲ್ಲಿ ಇನ್ನರಲ್ಲಿರುವಂತಹ ವಿಚಾರಗಳು. ಈಗ ಯಾವುದೋ ಪ್ರೇತಾತ್ಮ ಇದು ಮಾಡ್ತದೆ, ಅದು ಯಾವುದೂ ಅಲ್ಲ. ಯಾಕೆಂದರೆ ಇವತ್ತು ಮನುಷ್ಯನೇ ಇದು ಮಾಡ್ತಿರೋದ್ರಿಂದ ಆ ಸ್ಥಿತಿಗತಿಗಳು ಮನುಷ್ಯ ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನೋದು ಇವತ್ತು ಆ ಸ್ಥಿತಿನೇ ತಲುಪಿರುವಂಥದ್ದು. ತಾನು ಅರಿಯದಂತಹ ಸ್ಥಿತಿ, ತನ್ನ ಕರ್ಮ ಪಾಪಗಳ ಅನುಸಾರ ಜೀವಿಸಿದಂತಹ ಸ್ಥಿತಿ ಪೂರಕವಾಗಿ ಇರುವಂಥದ್ದೇ. ಇದೇ ರೀತಿಯಲ್ಲಿ ಇದೇ ರಿಲೇಟೆಡಲ್ಲಿ ಇರುವಂಥದ್ದು. ತನ್ನ ಒಳಗಿನ ಬಯಕೆಗಳ ಅನುಸಾರ ತಾನು ಮನುಷ್ಯ ವರ್ತಿಸುವಂಥದ್ದು, ತಾನು ಅಲ್ಲದಿರುವಂಥದ್ದನ್ನ ತಾನಾಗುವಂಥದ್ದು, ಅಥವಾ ಏನೋ ಬಯಸುವಂಥದ್ದು ಎಲ್ಲ ಏನಿದೆ, ಅಥವಾ ಮತ್ತೊಬ್ಬರ ಏಳಿಗೆಯನ್ನು ಸಹಿಸದಿರುವಂಥದ್ದು, ಮತ್ತೊಬ್ಬರಿಗೆ ಇದು ಮಾಡುವಂಥದ್ದೆಲ್ಲ ಏನಿದೆ, ಇದೆಲ್ಲ ಅದರದೇ ಆದಂತಹ ಸ್ಥಿತಿಗತಿಗಳು ವೀಕ್ಷಕರೇ. ಯಾರೋ ಒಬ್ಬರು ಇದಾಗ್ತಿದ್ದಾರೆ, ಯಾರೋ ಒಬ್ಬರು ನೀವು ನೋಡ್ತಾ ಇದ್ದೀರಾ ಅಥವಾ ನೀವು ಇದು ಮಾಡ್ತಿದ್ದೀರಾ, ಅವರ ಒಂದು ಅನುಸಾರ ಅವರು ಇದಾಗಬೇಕು, ಅದನ್ನು ಬಿಡಬೇಕು. ಬೆಳೆದರೆ ಬೆಳೀಲಿ. ನಾವು ಗೊತ್ತಿರೋರ್ಗು ನಮಗೆ ಏನು ಹೇಳೋದಂದರೆ, ಬೆಳೀತಾರೆ, ಚೆನ್ನಾಗಿ ಬೆಳೀಲಿ. ಎಷ್ಟು ವರ್ಷ ಇರ್ತಾನೆ ಮನುಷ್ಯ, ಅಧಿಕಾರನ ಆಯ್ದು ಇರ್ತಾನೆ, ಎಷ್ಟು ವರ್ಷ ಇರ್ತಾನೆ, 5 ವರ್ಷ 10 ವರ್ಷ 100 ವರ್ಷ ಮನುಷ್ಯನ ಆಯುಷ ಅನುಸಾರ ಇರುವಂಥದ್ದು. ಅದರಲ್ಲೇ ಒಂದು ಅಷ್ಟು ಅವರ ಒಂದು ಕರ್ಮನ ಸವಿಯೋದಕ್ಕೆ ಬಿಡೋಕ್ಕಾಗದಿರುವಂತಹ ಸ್ಥಿತಿಗತಿಗಳು ಇವತ್ತು ಹೆಚ್ಚಾಗಿದೆ. ಇವತ್ತು ಬರ್ತಾ ಅದು ಸ್ಥಿತಿಗತಿಗಳು ಜಾಸ್ತಿ ಆಗಿರುವಂಥದ್ದು ಇರ್ಬೋದು. ಯಾಕಂದರೆ ತನ್ನನ್ನು ತಾನೇ ಅರಿಯಲ್ಲ, ಇನ್ನೊಬ್ಬನು ಸಹ ಅರಿಯಾದಂತಹ ಸ್ಥಿತಿ. ಆ ಒಂದು ಸ್ಥಿತಿಗತಿಗಳಲ್ಲಿ ಇವತ್ತು ಯಾರಿಂದ ಏನು ತೊಂದರೆ ಅನ್ನೋದಕ್ಕಿಂತ ಮನುಷ್ಯನಿಗೆ ತೊಂದರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಇನ್ನರಲ್ಲಿರುವಂಥದ್ದು, ತಾನು ಯಾರು ಅಂತ ತಿಳಿದೇ ಇರುವಂಥದ್ದು, ತನ್ನ ಪಾಪ ಕರ್ಮ ಅನುಸಾರ
ಜೀವಿಸದೇ ಇರುವಂಥದ್ದು. ಈ ಒಂದು ಸ್ಥಿತಿಗತಿಗಳಲ್ಲಿ ಮನುಷ್ಯನಿಂದನೇ ಮನುಷ್ಯನಿಗೆ ಇರುವಂಥದ್ದು. ಯಾವುದರಿಂದನೂ ಏನೂ ತೊಂದರೆ ಆಗ್ತಿಲ್ಲ. ಆ್ಯಕ್ಚುಲಿ ನಾನು ನಿಮಗೆ ಸುಮಾರು ವರ್ಷಗಳಿಂದ ಹೇಳ್ತಾ ಇರ್ತೀವಿ. ಸುಮಾರು ಸ್ಥಿತಿಗತಿಗಳಲ್ಲಿ ಇತ್ತು, ಅದೇನೋ ಸ್ವಲ್ಪ ಬದಲಾಗಿದೆ ಅಂತ ಅನಿಸುತ್ತೆ. ಇಷ್ಟೊತ್ತಿಗಾಗಲೇ ಬೇರೆ ಒಂದು ಸೂಚ್ಯಂಕ ಇದ್ದಿದ್ದು. ಆದರೆ ಈ ಸೂಚ್ಯಂಕ ಅನ್ನೋದಕ್ಕಿಂತ ಮನುಷ್ಯನಿಂದ ಮನುಷ್ಯನಿಗೇ ಸಹ ಈ ಒಂದು ಇದೇನಿದೆ ಈಗ ಯಾವುದೋ ಒಂದು ಇದು ಮಾಡ್ತಾ ಇದೆ, ಅದು ಅಲ್ಲ. ಮನುಷ್ಯನಿಂದ ಮನುಷ್ಯನಿಗೆ ಸಹ, ಮನುಷ್ಯನಿಂದ ಮನುಷ್ಯನಿಗೇ ಆ ತೊಂದರೆಗಳು. ಮನುಷ್ಯನಿಗೆ ತೊಂದರೆ ಕೊಡಬೇಕು. ಯಾವುದೋ ಒಂದು ಇದು ಮಾಡ್ತದೆ, ಅದ್ಯಾವುದೋ ಇದು ಮಾಡ್ತದೆ ಅಂತಲ್ಲ. ಮನುಷ್ಯನಲ್ಲಿ ಇರುವಂತಹ ಇನ್ನರಲ್ಲಿರುವಂತಹ ಆ ಒಂದು ಸ್ಥಿತಿ ದೇಹ ರೂಪ ಪಡ್ಕೊಂಡು ದೇಹದಲ್ಲೇ ಮನುಷ್ಯ ಮತ್ತೊಬ್ಬ ಮನುಷ್ಯರು ಇದು ಮಾಡ್ತಿರೋದು. ಕೆಲವು ಎಲ್ಲ ವಿಚಾರಗಳು ಅಷ್ಟೇ, ಅಧಿಕಾರ ಆಗಲಿ ಮತ್ತೊಂದು ಮಗದೊಂದು ಈಗೆಲ್ಲ ಏನಿದೆ ಈ ವಿಚಾರಗಳು, ಪ್ರಾಪಂಚಿಕ ವಿಚಾರಗಳೇನೇನಿದೆ ಆ ವಿಚಾರಗಳಲ್ಲೆಲ್ಲ ಇರುವಂಥದ್ದು. ಹಾಗಾಗಿ ಈ ಒಂದು ರಿಲೇಟೆಡ್ ಅಲ್ಲ, ಈ ಒಂದು ಮನುಷ್ಯನ ತನ್ನ ಸ್ಥಿತಿಗತಿಗಳನ್ನು ಅರಿಯದೇ ಹೋದಾಗ ತನ್ನ ಒಂದು ಅರಿಷಡ್ವರ್ಗಗಳಿಗೆ ಹೆಚ್ಚು ಇದಾದಾಗ ಇಂಥ ಸ್ಥಿತಿಗಳಿಗೆ ಹೋಗುತ್ತೆ. ಅಂಥ ಸ್ಥಿತಿಗತಿಗಳು ನಿಮ್ಗೆ ಇನ್ನೇನು ಯಾವುದೋ ಒಂದು ತೊಂದರೆ ಕೊಡಬೇಕು ಅದು ಇದು ಅಂತ ಏನಿಲ್ಲ. ಹಾಗಾಗಿ ಮನುಷ್ಯನೇ ಇದು ಮಾಡ್ತಾನೆ, ತೊಂದರೆ ಕೊಡೋದು. ಅವನ ಅತೃಪ್ತತೆ ಇನ್ನೊಬ್ಬನಿಗೆ ಇದು ಮಾಡುತ್ತೆ. ಈಗ ಯಾವುದೋ ಒಂದು ನೀವು ಎಷ್ಟೋ ಒಂದು ಆತ್ಮ ಪ್ರೇತಾತ್ಮ ಯಾವುದೋ ಒಂದು ಆಸೆಗೆ ಯಾರ್ದೋ ಇದು ಮಾಡೋವಂಥದ್ದು ಅಥವಾ ಕಾಟ ಕೊಡುವಂಥದ್ದು, ಅದಕ್ಕೇನೋ ಬೇಕಾಗಿರುತ್ತೆ. ಇದೆಲ್ಲ ಏನಿದೆ ಸುಮ್ಮನೆ ಒಂದು ಸುಳ್ಳಾದರೂ ಏನಿದೆ, ಅದೆಲ್ಲ ಇವತ್ತು ಏನು ಕೊಡ್ತಿದೆಯೋ ಅದು ಬೇರೆ ವಿಚಾರ. ಆದರೆ ಮನುಷ್ಯನೇ ಸಮೇತ ಇದು ಮನುಷ್ಯನಿಗೆ ಕೊಡ್ತಾರೋದಷ್ಟೇ. ಅದು ಅವ್ನಿಗೆ ಬೇಕು, ಅವ್ನಿಗೇನೋ ಇದು ಬೇಕು, ಅದಕ್ಕೆ ಇನ್ನೊಬ್ಬನ ಹಾಳು ಮಾಡುವಂಥದ್ದು, ಇದು ಯಾವುದು ಇದು ಮಾಡ್ತಲ್ಲ, ಅದೇನಾವುದು ಏನು ಇದು ಮಾಡ್ತಲ್ಲ. ಇದೆಲ್ಲ ಯಾವ ಸ್ಥಿತಿಗಳು ಅಂತಂದರೆ ಆ ಸ್ಥಿತಿಗಳಿಗೆ ಹೋಲಿಕೆ ಆಗುವಂಥದ್ದು ವೀಕ್ಷಕರೇ. ಹಾಗಾಗಿ ತನ್ನ ಸ್ಥಿತಿಗಳನ್ನ ತನ್ನನ್ನು ತಾನು ಅರ್ಥಾಗ ಆ ಒಂದು ನೈಜ ಸ್ಥಿತಿಗಳಲ್ಲಿ ಜೀವಿಸುವಂಥದ್ದು. ನೈಜ ಸ್ಥಿತಿಯೇ ಆ ಒಂದು ಸ್ಥಿತಿ, ಒಂದು ದೈವಿಕವಾದಂತಹ ಜೀವನ ಬಂದಂತಹ ಹಲವು ಏನಿದ್ದಾರೆ ಅವರೆಲ್ಲ ತನ್ನ ಕರ್ಮಾನುಸಾರನೇ ಜೀವಿಸಿದಂತಹದ್ದು. ಮಹಾನ್ ಪುರುಷರ ಮಹಾನ್ ವ್ಯಕ್ತಿಗಳೆಲ್ಲ ಯಾರಿದ್ದಾರೆ ಅದೇ ಥರನೇ ಜೀವಿಸಿದಂಥದ್ದು, ಆ ಒಂದು ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಅರಿಷಡ್ವರ್ಗಗಳನ್ನ ಎಷ್ಟು ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ಆ ಒಂದು ಸ್ಥಿತಿಗತಿಗಳಲ್ಲಿ ಹೋದಷ್ಟು ಮನುಷ್ಯ ಒಂದು ದೇಹದಲ್ಲಿದ್ದಾಗಲೂ ಮತ್ತೊಂದು ಸ್ಥಿತಿಗಳಲ್ಲಿ ಇದ್ದಾಗಲೂ ಅದು ತಾನೇ ದಾರಿ ಆಗ್ತಾ ಹೋಗುತ್ತೆ. ತನ್ನನ್ನು ತಾನು ತಿಳಿಯೋಕ್ಕೆ ಒಂದು ದಾರಿ ಆಗುತ್ತೆ. ಮತ್ತೊಬ್ಬರನ್ನು ನೋಡಿ ಇನ್ನೊಂದೇನೋ ಅಂದ್ಕೊಳ್ಳೋಕ್ಕಿಂತ ನಾವೇನು ಅನ್ನೋದು ತಿಳುವಳಿಕೆಗೆ ಬರುತ್ತೆ. ಎಲ್ಲ ನಮ್ಮಲ್ಲೇ ಇರೋದರಿಂದ ನಮಗೆ ಪೂರಕವಾದಂತಹ ಜೀವನ, ಅದರದೇ ಆದಂತಹ ದೇಹ, ಅದರದೇ ಆದಂತಹ ವಿಚಾರಗಳಿರೋದ್ರಿಂದ ಆ ಒಂದು ಸ್ಥಿತಿಗಳಲ್ಲಿ ತಿಳಿಯೋದಕ್ಕೆ ಇದಾಗುತ್ತೆ. ಈಗ ನೀವು ಒಂದು ಇದರಲ್ಲೇ ತೊಗೊಂಡ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ ಶಿವ ಅಂತ ಏನಿದೆ, ಈ ಒಂದು ವಿಚಾರಗಳಲ್ಲಿ ದೇವತೆಗಳಲ್ಲಿ ಜೀವನ ಮಾಡಿರುವಂಥದ್ದು, ದೇವಲೋಕವಾದಂತಹ ಇದೊಂದು ಭೂಮಿ, ಇಲ್ಲಿ ಎಲ್ಲಿಂದನೋ ಇರುವಂತಹ ಸ್ಥಿತಿಗತಿಗಳಲ್ಲಿ ಜೀವನ ಮಾಡಿರುವಂಥದ್ದು. ಅವರು ಸಹ ಈಗ ಲಯವಾದಂತಹ ಶಿವ ಸಹ ಅವರ ಒಂದು ಕಾರ್ಯಗಳ ಆತ್ಮಗಳ ವಿಚಾರಗಳು. ಆತ್ಮಗಳ ನಮ್ಮದೇ ಇರ್ಬೋದು, ಅದು ಗೊತ್ತಿರುವಂಥದ್ದು ಅದು ಇದಿಲ್ಲ. ಹಾಗಾಗಿ ಬ್ರಹ್ಮ ಆಗಲಿ ವಿಷ್ಣು ಆಗಲಿ ಶಿವ ಆಗಲಿ, ಶಿವನ ಒಂದು ಕಾರ್ಯಗಳೆಲ್ಲ ಒಂದು ಬೇರೆ ಕಾಣದಿರುವಂತಹ ಕಾರ್ಯಗಳು. ನೋಡೋಕ್ಕೆ ನಿಮಗೆ ಮಾಮೂಲಿಯಾಗಿ ನೀವೇನು ಶಿವ ಅಂತ ಏನಿದೆ ಆ ಥರ ವಿಚಾರಗಳಲ್ಲಿ ಅದು ಕಾಣದಿರುವಂತಹ ಹಲವು ವಿಚಾರಗಳು ಶಿವನ ವಿಚಾರಗಳಲ್ಲಿ ಇರುವಂಥದ್ದು. ಶಿವನ ಎಲ್ಲವೂ ಒಂದು ಅಧಿಕಾರ ಅಥವಾ ಅವರಿಗೆ ವಹಿಸಿದಂತಹ ಒಂದು ಕಾರ್ಯಗಳು, ಪ್ರತಿಯೊಂದು ಸಹ ಅವರಿಗೆ ವಹಿಸಿದಂಥ ಕಾರ್ಯಗಳು. ಕೆಲವರು ಏನು ಸೃಷ್ಟಿ, ಇವರು ಬ್ರಹ್ಮ, ವಿಷ್ಣು, ಇನ್ನೊಂದೇನೋ ಅದು ಇದು ಅಂತ ಅಧಿಕಾರಗಳಲ್ಲಿ ಇದು ಮಾಡ್ಬೋದು, ಅವರಿಗೆ ವಹಿಸಿದಂಥ ಕಾರ್ಯಗಳದು. ಹಾಗಾಗಿ ಆ ಕಾರ್ಯಗಳಲ್ಲಿ, ಆ ಸ್ಥಿತಿಗತಿಗಳಲ್ಲಿ ಇಲ್ಲಿ ಜೀವನ ಮಾಡಿ ಆ ಸ್ಥಿತಿಗತಿಗಳಲ್ಲಿ ಕಾರ್ಯಗಳಲ್ಲಿ ತೊಡಗಿರುವಂಥದ್ದು. ಹಾಗಾಗಿ ಈ ಒಂದು ಸ್ಥಿತಿಗತಿಗಳು ಏನಿದೆ, ಆತ್ಮದ ಒಂದು ಸ್ಥಿತಿಗತಿಗಳು ಇಲ್ಲಿ ಒಂದು ಇದು ಕಳ್ಕೊಂಡು ಅಥವಾ ಇದಾದಷ್ಟು ಅಲ್ಲೂ ಸಹ ಅದು ಇದಾಗುತ್ತೆ. ಹಾಗಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ ಆದಷ್ಟು ಧರ್ಮನ ಇದು ಮಾಡ್ತಾ ಇರಬೇಕಾಗತ್ತೆ. ಧರ್ಮ ಅಂದರೆ ಧರ್ಮ ಒಂದೇ ಇರೋದು,
ಹಾಗಾಗಿ ಆ ಧರ್ಮನ ಪಕ್ವವಾಗಿ ಹಿಂಬಾಲಿಸ್ಬೇಕಾಗತ್ತೆ. ಆ ಧರ್ಮನೇ ಸಹ ಒಂದು ಇದಕ್ಕೆ ಅರಿಷಡ್ ವರ್ಗಗಳಿಗೆ ಒಂದು ಇದಾಗಿ ನಿಲ್ಲುತ್ತೆ. ಅದನ್ನು ಗೊತ್ತಿಲ್ಲದೇನೋ ಅದನ್ನು ಕಂಟ್ರೋಲ್ ಮಾಡುವಂತಹ ಸ್ಥಿತಿಗತಿಗಳು, ತಾನು ಯಾರು ಅಂತ ಸ್ಥಿತಿಗತಿಗಳು ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ತನ್ನದಿದ್ದಾಗ ಅದನ್ನು ಇದು ಮಾಡೋದು ಒಂದು ರೀತಿಯಲ್ಲಿ ಸಹಜವಾದಂಥದ್ದು. ತನ್ನದಲ್ಲದಿರುವಂಥದ್ದನ್ನ ಬಯಸುವಂಥದ್ದು, ಅದರದೇ ಆದಂತಹ ವಿಚಾರಗಳೇನಿದೆ ಅದು ಅಸಹಜವಾದಂಥದ್ದು. ಹಾಗೆ ಪ್ರಾಕೃತಿಕ ಅಥವಾ ನೈಸರ್ಗಿಕ ಏನಿದೆ ಅದು ಬೇರೆ, ಅಥವಾ ನಾವೇ ಇದು ಮಾಡ್ಕೊಳ್ಳುವಂಥದ್ದು ಸ್ಥಿತಿಗತಿಗಳು ಬೇರೆ ಇರುತ್ತೆ. ಹಾಗಾಗಿ ಈ ಎಲ್ಲ ಪೂರಕಗಳು, ಈ ಎಲ್ಲ ವಿಚಾರಗಳು ತನ್ನನ್ನು ತಾನು ತಿಳಿಯದಂತಹ ಸ್ಥಿತಿಗತಿಗಳು ಅಥವಾ ಈ ಅರಿಷಡ್ ವರ್ಗಗಳಿಗೆ ಒಂದು ಇದು ಕೊಟ್ಟಷ್ಟು ಒಂದು ಅವರ ಅಥವಾ ತನ್ನ ಒಂದು ಸ್ಥಿತಿಗತಿಗಳಲ್ಲಿ ಆ ನೈಜತೆಯನ್ನು, ಆ ದೇಹ ಅಥವಾ ಆ ಒಂದು ಒಳಗಿರುವಂತಹ ಇದು ಕಳೆದುಕೊಳ್ಳುವಂತಹ ಸ್ಥಿತಿಗತಿಗಳು ಹೆಚ್ಚಾಗಿರುತ್ತೆ. ಈ ಕೆಲವೊಂದು ವಿಚಾರಗಳನ್ನ ಹೇಳೋದಕ್ಕೂ ಸಾಧ್ಯವಿಲ್ಲ, ಹೇಳೋದಕ್ಕೂ ಇದಿಲ್ಲ. ಆದರೆ ಇಷ್ಟಿಷ್ಟು ವಿಚಾರಗಳಲ್ಲಿ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಯಾವುದರಿಂದನೂ ಏನು ತೊಂದರೆ ಇರುವಂಥದ್ದಲ್ಲ. ಎಲ್ಲವನ್ನು ತಿಳಿದುಕೊಂಡಾಗ ಎಲ್ಲನೂ ಅದರ ಸ್ಥಿತಿಗಳಲ್ಲಿ ಇರುವಂಥದ್ದು. ಆದರೆ ತನ್ನ ಸ್ಥಿತಿಗತಿಗಳು ಮನುಷ್ಯನೇ ತಿಳಿದಿದ್ದಾಗ ಮನುಷ್ಯನಿಂದನೇ ಮನುಷ್ಯನಿಗೆ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಮನುಷ್ಯನಿಗೆ ಇದಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ವೀಕ್ಷಕರೇ. ಹಾಗಾಗಿ ತನ್ನ ಸ್ಥಿತಿಗತಿಗಳನ್ನ ನಾನು ಯಾರು ಅನ್ನೋದು ತುಂಬ ದೊಡ್ಡ ಮಟ್ಟಿಗೆ ತಿಳ್ಕೊಳ್ಳೋದಂಥದ್ದು ಅವಶ್ಯಕತೆ ಇಲ್ಲ. ಗ್ರಂಥಗಳ ಅಧ್ಯಯನ, ಅದೇ ಗ್ರಂಥಗಳೇ ವಿಚಾರಗಳಲ್ಲಿ ಇದು ಮಾಡುತ್ತೆ ವೀಕ್ಷಕರೇ. ಹಾಗಾಗಿ ಈ ಇದರಲ್ಲಿ ಅದರ ಪರಿಪಾಲನೆ ಏನಿದೆ, ಗ್ರಂಥಗಳು ಎಲ್ಲ ಏನಿದೆ, ಧರ್ಮ ಪರಿಪಾಲನೆ ಏನಿದೆ ಅದನ್ನು ಮಾಡಿದಷ್ಟು ಒಳ್ಳೆಯದು. ಧರ್ಮ ಏನು ಎಲ್ಲೋ ಹೋಗಿ ಯಾರನ್ನೂ ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ಫೈಟ್ ಮಾಡಬೇಕು ಅಂತ ಏನಿಲ್ಲ. ಧರ್ಮ ತನ್ನೊಳಗೆ ತಾನೇ ಇದು ಮಾಡ್ಕೊಂಡಾಗ ಅದೇ ರಕ್ಷಣೆ ಮಾಡುತ್ತೆ. ಅದು ಆ ವ್ಯಕ್ತಿ, ಸ್ವಯಂ ವ್ಯಕ್ತಿ ಯಾರಿದ್ದಾರೆ ಅವರನ್ನೇ ರಕ್ಷಣೆ ಮಾಡುತ್ತದು. ಹಾಗಾಗಿ ಆ ಧರ್ಮ ಇನ್ನರಿರುವಂಥ ಅಂತರಾತ್ಮಕ್ಕೂ ಧರ್ಮನೇ ಬೇಕಾಗಿರೋದು. ಧರ್ಮನೇ ಒಂದು ನೈಜ ಸ್ಥಿತಿಗೆ ತಗೊಂಡೋಗುವಂಥದ್ದು. ಮನುಷ್ಯನ ಒಂದು ಅನಾಥ ಪ್ರಜ್ಞೆ ಎಷ್ಟೇ ಜನ ಇದ್ರೂ ಅವನೊಬ್ಬ ಏನು ಇಲ್ಲದಿರುವಂಥ ಸ್ಥಿತಿಗಳಲ್ಲಿ ಏಕಾಂಗಿನೇ, ಅಂಥ ಏಕಾಂಗಿ ಸ್ಥಿತಿಗೆ, ಆ ಒಂದು ಅಸ್ತಿತ್ವಕ್ಕೆ ಧರ್ಮ ಪಾಲನೆ, ಧರ್ಮ ಅನ್ನೋದು ಆ ಒಂದು ಸ್ಥಿತಿಗತಿಗಳಲ್ಲಿ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಇಂಥ ವಿಚಾರಗಳಲ್ಲಿ ನೈಜತೆಗಳನ್ನು ಇದು ಮಾಡಿ ಮತ್ತೊಂದಕ್ಕೆ ಮರಳಾಗದೆ, ಮತ್ತೊಂದು ಏನೋ ಅಂದ್ಕೊಂಡು ನಾವೇನೋ ಅಲ್ಲಿರೋದನ್ನ ನಾವೇನೋ ಅಂತ ಅಂದ್ಕೊಂಡು ಕಲ್ಪಿಸ್ಕೊಂಡು ಯಾವುದನ್ನು ಏನು ಅಂತ ಅಂದ್ಕೊಂಡು ಜೀವನ ಅನ್ನೋದು ಆ ಥರ ಇದಿರಲ್ಲ. ಆದರೆ ಇವತ್ತು ಎಷ್ಟೋ ವಿಚಾರಗಳಲ್ಲಿ ಜೀವನ ತುಂಬ ಉತ್ತಮವಾದ ರೀತಿಯಲ್ಲಿ ಮಾಡೋಕ್ಕಾಗೋದಂಥ ಸ್ಥಿತಿಗತಿಗಳು ಕಷ್ಟ ಇರ್ಬೋದು. ಯಾಕೆಂದರೆ ಇವತ್ತು ಒಬ್ಬ ರೋಗಿ ಆದ್ರೇ ಒಂದು ಡಾಕ್ಟರ್ಗಳಿಗೆ ನಾನು ಸುಮ್ಮನೆ ಒಂದು ಹೇಳ್ತಿರೋದಷ್ಟೇ, ಪ್ರಾಪಂಚಿಕ ಒಂದು ಕಲಿಯುಗಕ್ಕೆ ಸಂಬಂಧಪಟ್ಟಿತ್ತು. ಕಲಿಯುಗ ಆಲ್ಮೋಸ್ಟು ಮುಗಿದಿದೆ. ನಾನು ಎಲ್ಲೂ ಯಾವುದು ಕಾಲಜ್ಞಾನ ಯಾವುದು ನಾನು ನೋಡೋದಿಲ್ಲ. ಆ್ಯಕ್ಚುಲಿ ಇಲ್ಲಿ ನಾನು ಬಂದು ತೊಡಗ್ತೀನಿ. ಆದರೆ ಕೆಲವೊಂದು ವಿಚಾರಗಳಲ್ಲಿ ನೋಡಿದಾಗ, ಈಗೀಗ ಸ್ವಲ್ಪ ನೋಡಿದಾಗ ವಿಚಾರಗಳಲ್ಲಿ ಇದಿರ್ತೀವಿ ಅಷ್ಟೇ. ಆದರೆ ಕಾಲಜ್ಞಾನ ಯಾವುದೂ ಅದರ ಅನುಸಾರ ನಾವು ಯಾವುದೂ ತೊಡಗಲ್ಲ ಕಾಲಜ್ಞಾನ. ಹಾಗಾಗಿ ಕಲಿಯುಗ ಮುಗಿದೋಗಿದೆ. ಕಲಿಯುಗ ಮುಗಿದು ನೆಕ್ಸ್ಟ್ ವರ್ಷನ್ಸ್ಗಳೇ ಈಗ ನಡೀತಿರೋದು. ಅಲ್ಲಿರುವಂಥವ್ರು ಯಾರಿದ್ದರು ಅವರೆಲ್ಲ ಆಗೋಗಿದೆ ಅವ್ರದ್ದು ಸಮಯ. ಆ ಒಂದು ಇದು ಆ ಉಳಿಕೆ ಅನ್ನೋದೇನಿತ್ತು, ಆ ಉಳಿಕೆಗಳಲ್ಲೇ ಕೆಲವೊಂದು ಫಿಲ್ಟರ್ ಆಗುವಂಥದ್ದು, ಕೆಲವೊಂದು ಬೇಕು ಬೇಡಗಳು ಗೌಪ್ಯವಾಗಿರುವಂಥದ್ದು ಏನಿದೆ, ಆ ವಿಚಾರಗಳಲ್ಲಿ ಯಾವುದು ಬೇಕು ಯಾವುದು ಬೇಡ ಯಾವುದು ಏನು ಎಲ್ಲ ವಿಚಾರಗಳು ಗೊಂದಲಗಳು ಎಲ್ಲ ಏನಿದೆ ಈಗೆಲ್ಲ ಕಳೆದು ಹೋಗಿರುವಂಥದ್ದು. ಅದು ಬೇಡದಿರೋಂಥ ವಿಚಾರ ಈ ಒಂದು ಸದ್ಯದ ಮಟ್ಟಿಗೆ. ಅದರ ನಮ್ಮ ಗಮನನೂ ಸಹ ಸದ್ಯದ ಮಟ್ಟಿಗೆ ಇಲ್ಲಿರೋರ ಮೇಲೆ ಯಾವುದೂ ಸಹ ಇಲ್ಲ. ಆದರೆ ಕಲಿಯುಗ ಮುಗಿದೋಗಿದೆ. ಇದನ್ನೇ ಇದರಲ್ಲೂ ಇದು ಮಾಡಬಹುದು. ಮೋಸ್ಟ್ಲಿ ನಾವು ಯಾವುದೋ ಆಧಾರದ ಮೇಲೆ ಹೇಳಲ್ಲ, ನಾವೇನೋ ಒಂದು ಇದರ ಮೇಲೆ ಹೇಳ್ತಾ ಇರ್ತೀವಿ. ಹಾಗಾಗಿ ಅದೆಲ್ಲ ಗೌಪ್ಯತೆಯಲ್ಲಿ ಮುಗಿದೋಗಿ ಅದೆಲ್ಲ ಇದಾದಮೇಲೆ ನೆಕ್ಸ್ಟು ಆಯಾಮದಲ್ಲಿ ಬಂದಿರುವಂತಹ ವಿಚಾರಗಳಲ್ಲಿ ಇವತ್ತು ನೀವು ಏನು ನೋಡ್ತಿದ್ದೀರಾ ಪ್ರಪಂಚ ಇದು ವಿಚಾರಗಳಲ್ಲಿ ವೀಕ್ಷಕರೇ. ಅದರಲ್ಲೂ ಎಷ್ಟೋ ತಡೆಗಳು ಅಡೆತಡೆಗಳೆಲ್ಲ ಮೀರಿ ಅಥವಾ ತಾನೇ ಇರುವಂಥದ್ದು ಇರ್ಬೋದಂತಹ ಸ್ಥಿತಿಗತಿಗಳು ಇರ್ಬೋದು. ಆದರೆ ಎಷ್ಟೋ ಗೌಪ್ಯತೆಗಳಲ್ಲಿ ಇದ್ದಂತಹ ಕಲಿಯುಗ ಮುಗಿದೋಗಿದೆ. ಮಿಸ್ಟರಿ ಶಂಬಾಲ ಅಂತ ಹೇಳ್ತಾರೆ, ರಹಸ್ಯ ನಗರಿ ಅಂತ. ಆ ರಹಸ್ಯ ನಗರಿ ಕಲಿಯುಗ ಅಥವಾ ಇದಿದ್ದು ರಹಸ್ಯ ಅಲ್ಲ,
ಅದು ಇದಾಗಿರುವಂಥದ್ದು. ಕಲಿಯುಗ ಮುಗಿದೋಗಿ ಇರುವಂಥದ್ದು ನಮ್ಮ ಒಂದು ಇದರ ಅನುಸಾರ ನಾವು ಹೇಳ್ತಾರಷ್ಟೇ, ಅದು ನಿಮಗೆ ಇದಾಗಿರುವಂಥದ್ದು. ಆದರೆ ಮುಂದಿನ ಇದರಲ್ಲಿ ಏನು ಇದು ಆ ಜೀವನಗಳಲ್ಲಿ ಏನು ಇರುವಂಥದ್ರಲ್ಲಿ ವಿಚಾರಗಳಲ್ಲಿ ಇಲ್ಲಿರೋರು ಯಾರು ಅದರದ ಬಗ್ಗೆ ನಮಗೂ ಅಷ್ಟು ಇದಿಲ್ಲ. ಯಾಕೆಂದರೆ ಅಲ್ಲಿರುವಂತಹ ಒಂದು ನೆಕ್ಸ್ಟ್ ವರ್ಷನ್ಸ್ಗಳೇ ಈಗಿರುವಂಥದ್ದು. ಆ ಒಂದು ಏನು ಇಲ್ಲದೆ ಇರುವಂಥದ್ದು ನೆಕ್ಸ್ಟ್ ವರ್ಷನ್ಸ್ಗಳೇ ಇರುವಂಥದ್ದು. ಎಷ್ಟೋ ಗ್ರಂಥಗಳ ಅಧ್ಯಯನ ಮಾಡಿ ಎಷ್ಟೋ ಇದನ್ನು ಇದು ಮಾಡಿರುವಂತಹ ಹಲವು ಆಗಿದ್ದಂಥವರು ಸಹ ಗ್ರಂಥಗಳನ್ನು ಅಧ್ಯಯನ ಮಾಡಿರ್ತಾರೆ. ಒಂದು ಎಷ್ಟೋ ವಿಚಾರಗಳಲ್ಲಿ ಜಾತಿಯನ್ನು ಸಹ ಅವಲೋಕಿಸುತ್ತಾರೆ. ಮನುಷ್ಯನ ಒಂದು ವಿಚಾರಗಳಲ್ಲಿ ಬೇರೆ ಬೇರೆ ಆದಂಥ ಸ್ಥಿತಿಗತಿಗಳು ಇರುತ್ತೆ. ಇವತ್ತು ಈಗ ಇರುವಂಥದ್ದು ನಾಳೆ ದಿನ ಇನ್ನೊಂದು ಜಾತಿಯಲ್ಲಿ ಇನ್ನೊಂದು ಮತಗಳಲ್ಲಿ ಹುಟ್ಬೋದು. ಇವತ್ತಿನ ಕಲಿಯುಗಾನುಸಾರ ಎಷ್ಟೋ ಮತಗಳು ಮಾಡ್ಕೊಂಡಿದ್ದಾರೆ ಮನುಷ್ಯ. ಇವತ್ತು ಹಿಂದೂಲಿರೋನು ನಾಳೆ ಮುಸ್ಲಿಮ್ ಆಗ್ಬೋದು. ಅಲ್ಲ, ಇದಕ್ಕೆಲ್ಲ ಗ್ರಂಥಗಳನ್ನ ಓದಿರೋರು ನಿಮಗೆ ತುಂಬ ಇದ್ದವರು ಆಗ ತಿಳಿಸ್ಬೇಕಾಗಿತ್ತು. ಆಗ ಯಾರೂ ಅದನ್ನು ತಿಳಿಸಿಲ್ಲ. ಅದನ್ನು ಅಧ್ಯಯನ ಮಾಡಿದ್ರು ಅಥವಾ ಮಾಡಿಲ್ವೋ ಅದು ಅವ್ರಿಗೆ ಗೊತ್ತಿದೆ. ಗ್ರಂಥಗಳ ಅಧ್ಯಯನ ಮಾಡಬೇಕು ಆ್ಯಕ್ಚುಲಿ. ಆ ಒಂದು ಸ್ಥಿತಿಗತಿಗಳಲ್ಲಿ ಏನಿದೆ, ನಾವು ಯಾವುದೇ ಆಗಿರ್ಬೋದು, ಏನೇ ಆಗಿರ್ಬೋದು, ಮನುಷ್ಯ ಏನೇ ಆಗಿರ್ಬೋದು, ಆ ಸ್ಥಿತಿಗತಿಗಳಲ್ಲಿ ನೈಜತೆಯಲ್ಲಿ ಪರಿಪೂರ್ಣತೆಯಲ್ಲಿ ಇದನ್ನು ತಿಳ್ಕೊಳ್ಬೇಕಾಗುತ್ತೆ. ಸಕಲ ಜೀವರಾಶಿಗಳಿಗೂ ವ್ಯಾಲ್ಯೂ ಕೊಡಬೇಕು, ಬೆಲೆ ಕೊಡಬೇಕಾಗುತ್ತೆ. ಕೀಳಾಗಿ ಕಾಣುವಂಥದ್ದು ಏನಿದೆ ಅಥವಾ ಇದೇನಿದೆ, ನಿಮಗೆ ಶಿವ ಅನ್ನೋದೇನಿದೆ ಅದು ಸ್ವಲ್ಪ ವೀಡಿಯೋ ಮಾಡಿರೋದಷ್ಟೇ. ಹಾಗಾಗಿ ಇದೆಲ್ಲ ಏನಿದೆ, ಇದೆಲ್ಲ ತಾನೇ ಇದು ಮಾಡ್ಕೊಳ್ಳುವಂಥದ್ದು ಏನಿದೆ ಅದು ಏನು ಬೇಕಾದ್ರೆ ಆಗ್ಬೋದು. ಆ ಒಂದು ಗ್ರಂಥದ ಅನುಸಾರನೇ ನಾನು ಸಹ ಗ್ರಂಥಗಳನ್ನ ಇದು ಮಾಡಬೇಕು. ಆದರೆ ಪಕ್ವವಾಗಿ ಅಷ್ಟೊಂದೆಲ್ಲ ಅಧ್ಯಯನ ಮಾಡಿರೋ ಅವ್ರು ತಿಳಿಸ್ಬೇಕಾಗಿತ್ತು. ತಿಳಿಸಿಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ, ಅಥವಾ ತಿಳಿದಿಲ್ವೋ ಅಥವಾ ನಾನೇ ಸುಮ್ಮನೆ ಹೇಳ್ತಿದ್ದೀನೋ ಅದು ನನಗೂ ಇದಿಲ್ಲ. ಯಾಕಂದರೆ ಗ್ರಂಥಗಳ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಸ್ಥಿತಿಗತಿಗಳು ನೈಜತೆಯಲ್ಲಿ ಇರೋದಿಲ್ಲ. ಯಾವುದೇ ಜಾತಿ ಇದ್ರೂ ಸಹ ತನ್ನದೇ ಆದಂತಹ ಸ್ಥಿತಿಗತಿಗಳಲ್ಲಿ ಅರ್ಥ ಆ ಒಂದು ನೈಜತೆಯಲ್ಲಿ ಇದು ಮಾಡಬೇಕಾಗುತ್ತೆ, ಜೀವಿಸಬೇಕಾಗುತ್ತೆ. ಹಾಗಾಗಿ ಇನ್ನೂ 4 ಜನಕ್ಕೆ ದಾರಿ ಆಗಬೇಕಾಗುತ್ತೆ. ಅಸಹಾಯಕರಿಗೆ ಅಥವಾ ಏನಿದೆ ಅದು ಇದು ಮಾಡಬೇಕಾಗುತ್ತೆ. ತನ್ನ ಲಾಭಕ್ಕೆ ಬಳಸ್ಕೊಳ್ಳೋದಂತಹ ಸ್ಥಿತಿಗತಿಗಳು ಇರಬೇಕಾಗುತ್ತೆ. ಇವತ್ತೆಲ್ಲ ವಿಚಾರಗಳಲ್ಲೂ ಲಾಭಗಳನ್ನೇ ಬಳಸ್ಕೊಳ್ಳೋದ್ರಿಂದ ಯಾರಿಗೂ ಏನಾದರೂ ಆಯಿತು ಅಂದರೆ ಅಲ್ಲೊಂದು ಫೋಟೋ ತೆಗೆಯೋದೇನಿದೆ ಅಥವಾ ಏನೋ ಒಂದು ಸೆಲ್ಫಿಯಿಂದ ಹಿಡಿದು ಪ್ರತಿಯೊಂದು ಏನಿದೆ, ಯಾರೋ ಏನೋ ಆಯಿತು ಅಂತಂದರೆ ಅಲ್ಲಿ ಇದು ಮಾಡಲ್ಲ. ಅದನ್ನು ತನ್ನ ಒಂದು ಲಾಭಕ್ಕೆ ಅನುಸಾರ ಬಳಸ್ಕೊಳ್ಳುವಂಥದ್ದೇನಿದೆ ಈ ಥರ ಇರುವಂಥದ್ದು. ಹಾಗಾಗಿ ಎಷ್ಟೋ ವಿಚಾರಗಳು ಹಂಗೆ ಇರುವಂಥದ್ರಿಂದ ಎಷ್ಟೋ ವಿಚಾರಗಳನ್ನ ತಿಳಿದುಕೊಂಡಾಗ ಮನುಷ್ಯ ತಾನು ಅಲ್ಲಿರುವಂಥ ಸುಮ್ಮನೆ ಆ ವಿಚಾರಗಳಲ್ಲಿ ಇಲ್ಲಿದ್ದಾಗ ಆ ಒಂದು ನೈಜತೆಗಳಲ್ಲಿ ಆ ಒಂದು ಗ್ರಂಥಾನುಸಾರ ಏನಿದೆ ಅದನ್ನು ತಿಳಿದುಕೊಳ್ಳೋಕ್ಕೆ ಅಥವಾ ಆ ಒಂದು ವಿಚಾರಗಳಲ್ಲಿ ಇದಾಗುತ್ತೆ ವೀಕ್ಷಕರೇ. ಹಾಗಾಗಿ ಯಾವುದು ಶಾಶ್ವತ ಇರೋಲ್ಲ. ಇದ್ದಿದ್ದರಲ್ಲಿ ಆ ಒಂದು ಸ್ಥಿತಿಗತಿಗಳಲ್ಲಿ ಸಿಕ್ಕಿದಾಗ ಅದನ್ನು ಇದು ಮಾಡ್ಕೋಬೇಕಾಗುತ್ತೆ. ಇದು ಮಾಡಿಕೊಂಡು ಅದನ್ನು ಜೀವಿಸಬೇಕಾಗತ್ತೆ. ಜಾತಿ ಅನ್ನೋದು ನಾವು ಯಾವ ಜಾತಿನೂ ವಿರೋಧಿಸಲ್ಲ ಆ್ಯಕ್ಚುಲಿ. ಅದರಲ್ಲಿ ತುಂಬ ಇದಾಗಿರುವಂಥದ್ದು ಇದೆ. ನಾನು ನಿಮಗೆ ಎಷ್ಟೋ ಸತಿ ಹೇಳ್ತೆ ಅಲ್ವಾ, ಜಾತಿಗಳಲ್ಲಿ ಸಹ ಅದು ಒಂದು ಜಾತಿ ಅಂತ ನಮಗೆ ಗೊತ್ತಿಲ್ಲ. ನಾವು ಪ್ರಪಂಚ ನೋಡ್ತೀವಿ ಅಥವಾ ನಿಮ್ಮ ಜೊತೆ ಹಿಂಗೆ ಕಂಡುಬಿಟ್ಟು ನೋಡೋಕೆ ದೇವರು ಅಂತ ಪೂಜೆ ಮಾಡ್ತಿದ್ದಾರೆ, ಇಲ್ಲಿ ಯಾವುದೋ ಮತಗಳಿದೆ, ಇಲ್ಲಿ ಜಾತಿಗಳಿದೆ ಅಂತೆಲ್ಲ ನಾವು ಸಹ ಏನು ಇಲ್ದಿದ್ದಾಗ ಒಂದು ಅನಾಮಿಕರಾಗಿ ನೋಡಿದಾಗ ಒಂದು ಇದಿದೆ, ಆ ಒಂದು ಇದಿದೆ. ಅದರಲ್ಲೇ ನಾವು ಇದಾಗಿರುವಂಥದ್ದು ಅಂಥದ್ದೇನಿರಲ್ಲ. ಆದರೆ ಅದು ಬೇಕು ಬೇಡ ಅನ್ನೋದಕ್ಕಿಂತ ಅದು ಬದಲಾವಣೆಗಳಲ್ಲಿ ಏನಿದೆ ಮುಂದಿನ ಆಯಾಮಗಳಲ್ಲಿ ಆ ಬದಲಾವಣೆ ಬೇಕಾಗುತ್ತೆ. ಆ ಬದಲಾವಣೆ ಅನ್ನೋದು ಮನುಷ್ಯ ಇರುವಂಥದ್ದು. ಈಗ ಅದರಲ್ಲೂ ಸಹ ನಾನು ಏನು ಹೇಳಿದಂಥ ಸ್ಥಿತಿಗತಿಗಳು ಒಬ್ಬರಿಂದ ಒಬ್ಬರಿಗೆ ಅದು ತಿಳಿದಾಗ ಅದು ಬೇರೆ ರೀತಿಯಲ್ಲಿ ಹೋಗ್ಬೋದೇ. ನಾವು ನಮ್ಮ ಹತ್ರನೇ ತಿಳ್ಕೊಂಡಾಗ ಅದು ನೈಜದಲ್ಲಿ ಇದಾಗ್ಬೋದು. ಒಂದು ಇದರಿಂದ ಒಂದು ಮಾತಿಂದ ಮಾತು ಹೋದಾಗ ಅದು ಸ್ವರೂಪಗಳು ಕಳ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಟೋನ್ ವಾಯ್ಸಿಂದನೇ ಬೇರೆ 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 ಆಯಾಮಗಳು ಹೋಗುತ್ತೆ. ಹಾಗಾಗಿ ಈ ಯಾವುದನ್ನು ನಾವು ವಿರೋಧಿಸಲ್ಲ, ಇದೇನಿದೆ ಯಾವುದನ್ನು ವಿರೋಧಿಸಲ್ಲ. ಆದರೆ ಯಾರೂ ಸಹ ಇಲ್ಲಿ ಏನಿದೇನಿಲ್ಲ, ತನ್ನ ಸ್ಥಿತಿಗತಿಗಳಲ್ಲೇ ತಾನು ಬೇರೆಯಾದಂತಹ ಸ್ಥಿತಿಗತಿಗಳನ್ನ ತಲುಪಬಹುದು. ಆ ಒಂದು ಸ್ಥಿತಿಗತಿಗಳಲ್ಲಿ ಮನುಷ್ಯ ಆ ಒಂದು ಇದನ್ನು ತಲುಪಬಹುದು, ಅದನ್ನು ಇದು ಮಾಡ್ಕೊಳ್ಬೋದು. ಆ ಒಂದು ಸ್ಥಿತಿಗತಿಗಳು ಇದೆ ವೀಕ್ಷಕರೇ. ಹಾಗಾಗಿ ಇಲ್ಲಿ ಕಳೆದಂತಹ ತುಂಬ ವರ್ಷಗಳ ಕಳೆದ ತುಂಬ ಹಿನ್ನೆಲೆಯಿರುವಂತಹ ಶಿವನ ಒಂದು ಇದು ಮಾಡಿದ್ರೆ ಅದು ಚಿಕ್ಕದಾಗಿ ಅದೇ ಒಂದು ಇದರಲ್ಲಿ ಬೇರೆ ರೀತಿಯಲ್ಲಿ ಇರುವಂಥದ್ದು ವೀಕ್ಷಕರೇ. ಹೆಣ್ಣಿನ ಒಂದು ಸ್ವರೂಪಿಣಿಯಾಗಿ ಪಾರ್ವತಿ ದೇವಿ ಏನಿದ್ದಾರೆ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಈ ಒಂದು ವಿಚಾರಗಳು ಏನಿದೆ ವೀಕ್ಷಕರೇ, ಯಾವುದೋ ವಿಚಾರಕ್ಕೆ ಯಾವುದೋ ಇದಾಗಿದೆ. ಹಾಗಾಗಿ ಈ ಒಂದು ಇದೇನಿದೆ ಯಾವುದನ್ನು ದ್ವೇಷಿಸ್ತಲ್ಲ. ಅದರ ಪೂರಕವಾಗಿ ಎಲ್ಲರಿಗೂ ಸಿಗಬೇಕಾಗಿದ್ದಂಥದ್ದು
ಸಿಗದೆ ಅದೊಂದು ಅದನ್ನು ನಿಮಗೆ ಮೊದಲೇ ಹೇಳ್ತಾ ಇದ್ದೀವಿ, ಸಿಗದೆ ಅದು ಒಂದು ಇದಕ್ಕೆ ಅದು ಬಂಧಿಸ್ಕೊಂಡಿದೆ ಅಥವಾ ಬಂಧಿಸ್ಬಿಟ್ಟಿದ್ದಾರೆ, ಬಂಧನಕ್ಕೆ ಒಳಗಾಗಿದೆ. ಹಾಗಾಗಿ ಈಗ ಸದ್ಯಕ್ಕೆ ಬಂಧನ ಒಳಗಾಗಿರುವಂಥದ್ದು ಮುಂದೆ ಅದು ಇದಾಗ್ಬೋದು, ಆಗುವಂಥ ಸ್ಥಿತಿಗಳಲ್ಲಿ ಇದ್ದರೂ ಇರ್ಬೋದು, ಆಗಿರ್ಬೋದು. ಆ ಥರ ಸ್ಥಿತಿಗತಿಗಳು ಬರ್ಬೋದು, ಅದು ಇದಕ್ಕೆ ಬಿಟ್ಟಿರುವಂಥದ್ದು. ಹಾಗಾಗಿ ಈಗ ಏನಿದೆ ಆ ಒಂದು ಇದರ ಅನುಸಾರನೇ ಸಹ ಮನುಷ್ಯನ ಸ್ಥಿತಿಗತಿಗಳಲ್ಲಿ ಅವನ ಸ್ಥಿತಿಗತಿಗಳು ಯಾವುದೂ ಸಹ ಇದಿರಲ್ಲ. ಈ ಮತದಲ್ಲಿರೋನು ಯಾವ ಮತದಲ್ಲಾದರೂ ಹುಟ್ಟಬೋದು, ಯಾವುದೇ ಇದರಲ್ಲಿ ಇರ್ಬೋದು. ಹಾಗಾಗಿ ನೈಜತೆಯಲ್ಲಿ ಎಲ್ಲ ದೇವರೇ ಇರೋದ್ರಿಂದ ಯಾವ ಒಂದು ಸ್ಥಿತಿಗತಿಗಳಲ್ಲಿ ನಾವು ಪಾಸಿಟಿವ್ ಆಗೇ ಮನುಷ್ಯ ವರ್ತಿಸಬೇಕು ಹೊರತು ದೇವ್ರನ್ನ ನೋಡಿದಾಗ ನಾವು ದ್ವೇಷಿಸಬಾರ್ದು. ಈಗ ಯಾರೋ ಒಬ್ಬ ಹಿಂದೂ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ನಾನು ನಿಮಗೆ ಮೊದಲಿಂದ ಹೇಳ್ತಿದ್ದೀನಿ, ನಾನು ಯಾವುದಕ್ಕೂ ಸಂಬಂಧ ಪಡೋದಿಲ್ಲ. ಸುಮಾರು ವರ್ಷಗಳಿಂದ ನನಗೆ ಭಾಷೆಗೂ, ನಾನು ಇಲ್ಲಿನ ಭಾಷೆಗಳು, ಇಲ್ಲಿನ ಬಾರ್ಡ್ರ್ಗಳು, ಇಲ್ಲಿನ ಚೌಕಟ್ಟು ಇದು ಯಾವುದೂ ನಮಗೆ ಸಂಬಂಧ ಇಲ್ಲ. ಆದರೆ ನಿಮ್ಮ ಜೊತೆ ಇದ್ದೀವಿ ಅಷ್ಟೇ, ಏನೇನಿಲ್ಲ. ಈಗ ಯಾವುದೊಂದು ಜೀಸಸ್ ಆಗಲಿ ಅಥವಾ ಒಂದು ಗಣೇಶ ಆಗಲಿ ಅಥವಾ ಏಸು ಆಗಲಿ ಅಥವಾ ಅಲ್ಲಾಹ್ ಆಗಲಿ, ಗುರುನಾನಕ್ ಆಗಿ ಯಾರನ್ನೇ ಆಗಲಿ, ದೇವರೇ ಆಗಿದ್ದರಿಂದ ಅದನ್ನು ನಾವು ಪಾಸಿಟಿವ್ ಆಗಿ ನೋಡಬೇಕು ಹೊರತು ದೇವಶಕ್ತಿನ ನೆಗೆಟಿವ್ ಆಗಿ ಅವ್ರನ್ನ ದ್ವೇಷಿಸ್ತೀನಿ ಅಂತಂದರೆ ಆ ಒಂದು ಶಕ್ತಿ ಮುಂದೆ ನೆಗೆಟಿವ್ ಆಗಿಬಿಡ್ತೀವಿ, ನೆಗೆಟಿವ್ ಶಕ್ತಿಯಾಗಿ ಹೋಗುತ್ತೆ. ಈಗ ಗಣೇಶನ ದ್ವೇಷಿಸಿದಾಗ ಇನ್ನೊಂದು ಯಾರೋ ಅವರು ಇದರ ಮುಂದೆ ನೀವು ಎಷ್ಟೋ ಇದರಲ್ಲಿ ನೋಡಿದಾಗ ಆ ಒಂದು ನೆಗೆಟಿವ್ ಆಗ್ತಾರೆ. ಅಲ್ಲನ ಹಂಗೇ ದ್ವೇಷಿಸಿದಾಗ ಅದು ಸಹ ನೆಗೆಟಿವೇ, ರಾಕ್ಷಸರಿಗೆ ಹೋಗ್ತಾರೆ. ಜೀಸಸ್ನ ಇದು ಮಾಡಿದಾಗಲೂ ಅಷ್ಟೇ, ದೇವ್ರನ್ನ ದ್ವೇಷಿಸದೆ ಆ್ಯಕ್ಚುಲಿ ಆ ನೆಗೆಟಿವ್. ಅವರೆಲ್ಲ ದೇವರೇ, ಎಲ್ಲ ದೇವರು ಸಹ ಒಂದೇ, ಆ ನಿರಾಕಾರ ರೂಪನೇ ದೇಹ ಪಡ್ಕೊಂಡು ಬರುವಂಥದ್ದು ಆಯಾ ಭಾಗಕ್ಕೆ, ಆಯಾ ಸ್ಥಳಕ್ಕನುಸಾರ, ಜೀವನಕ್ಕನುಸಾರ, ಆ ಒಂದು ಯುಗದ ಅನುಸಾರ, ಕಾಲಾನುಸಾರ, ಸಮಯ ಈ ಥರದಲ್ಲಿ ಅನುಸಾರದಲ್ಲಿ ಬರುವಂಥದ್ದು ವೀಕ್ಷಕರೇ. ಹಾಗಾಗಿ ಇಲ್ಲಿಂದ ಅಲ್ಲನ ದ್ವೇಷಿಸೋದಾಗಲಿ, ಜೀಸಸ್ಸು, ಗಣೇಶನ ಅಥವಾ ಇದನ್ನು ಇದು ಮಾಡೋವಂಥದ್ದು ಏನಿದೆ ಅದು ನಾವು ನೆಗೆಟಿವ್ ಆದಂಗೆ ಆ ಶಕ್ತಿಗಳೆಲ್ಲ ಏನಿದೆ ಅವರೆಲ್ಲ ಪಾಸಿಟಿವ್ ದೈವಿ ಶಕ್ತಿಗಳು. ಅವರು ಅಂತ ಹೇಳೋಕ್ಕೆಲ್ಲ ಎಲ್ಲ ಒಂದೇ ರೂಪ. ನಿರಾಕಾರ ರೂಪ ಏನಿದೆ, ನಿರಾಕಾರ ರೂಪ ದೇಹ ತಳೆದಿದ್ದು ಏನಿದೆ, ಇಲ್ಲಿ ದೇವಾನುದೇವತೆಗಳು ಜೀವಿಸಿದಂಥದ್ದು ತನ್ನದೇ ಆದಂತಹ ಜೀವನ ಕ್ರಮಗಳಲ್ಲಿ ಏನಿದೆ, ಆ ಜೀವನ ಕ್ರಮಗಳು ಅವ್ರದ್ದೇ ಆದಂತಹ ಸ್ಥಿತಿಗತಿಗಳಲ್ಲಿ ಅಲ್ಲಿ ನೇಮಿಸಿದಂತಹ ಅನ್ನೋದು ಶಿವ ಆಗಲಿ, ಹಲವು ಚಂದ್ರ, ಇಂದ್ರ ಇವರೆಲ್ಲ ಏನಿದೆ ಅವರವ್ರದ್ದೇ ಆದಂತಹ ಸ್ಥಿತಿಗತಿಗಳು ಇಲ್ಲಿ ನೇಮಿಸ್ತಲ್ವ, ಯಾರನ್ನೋ ಒಂದು ಉಸ್ತುವಾರಿ ಸಚಿವರು, ಮಗದೊಂದು ಈ ಥರ ಎಲ್ಲ ಏನಿದೆ ಅವರೆಲ್ಲ ಕಾರ್ಯಗಳು ಏನೇನು ಮಾಡ್ತಾಯಿರ್ತಾರೆ ಅದೆಲ್ಲ ನಿಮಗೆ ಗೊತ್ತಿರುತ್ತಲ್ಲ. ಆ ಥರ ಅವರು ಜೀವನ ಮಾಡಿದಾಗ ಆ ಥರ ನೇಮಿಸಿರುವಂಥದ್ದು. ಶನಿದೇವರು ಸಹ ಈ ಒಂದು ಜೀವನಕ್ಕೆ, ದೇವರ ಜೀವನಕ್ಕೆ ಮತ್ತೊಂದು ರೀತಿಯಲ್ಲಿ ದಿಗ್ಭ್ರಮೆ ಆಗುವಂತಹ, ದೇವರಿಗೆ ದಿಗ್ಭ್ರಮೆಗೊಳಿಸುವಂತಹ ಜನ್ಮ ಅವ್ರದ್ದು. ಹಾಗಾಗಿ ಇಲ್ಲಿ ಜೀವನ ಕಳೆದಂತಹ ದೈವಿ ಶಕ್ತಿಗಳು, ದೇಹ ಸ್ವರೂಪಗಳು, ಅವ್ರದ್ದೇ ಆದಂತಹ ಸ್ಥಿತಿಗತಿಗಳು, ಆ ನಿರಾಕಾರ ಸ್ವರೂಪ, ಪರಬ್ರಹ್ಮ ಸ್ವರೂಪ, ಅಲ್ಲಾಹ್, ಯಹೋವ, ಶಿವ, ಈ ಒಂದು ದೇಹ ಸ್ವರೂಪಿ ಏನಿದೆ ಇದೆಲ್ಲ ಒಂದೇ. ವಿರೋಧಿಸಿದಷ್ಟು ಆ ದೇವರನ್ನು ನೆಗೆಟಿವ್ ಆಗೋದು ಮನುಷ್ಯನೇ. ಹಾಗಾಗಿ ತನ್ನಲ್ಲೇ ಇದನ್ನೆಲ್ಲನೂ ಒಂದು ಇದು ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ಸ್ಥಿತಿಗತಿಗಳೇನು ತಿಳ್ಕೊಳ್ತಾ ಹೋಗ್ತಾ ಇರಬೇಕು, ತನ್ನನ್ನು ತಾನು ಅರಿತುಕೊಂಡು ಹೋಗ್ತಾ ಇರಬೇಕು. ಆಗ ಏನೂ ಇಲ್ಲ, ನಮ್ಮ ಸ್ಥಿತಿಗತಿಗಳಲ್ಲಿ ಏನು ಅನ್ನೋದು ತಿಳ್ಕೊಂಡು ಹೋಗುತ್ತೆ. ಹಾಗಾಗಿ ವೀಕ್ಷಕರೇ, ಏನು ಅಂತ ಹೇಳಿದ್ರೆ ಒಂದು ಯೋಚನೆ ಮಾಡದೆ ಅಥವಾ ಏನು ಇದಿಲ್ಲದೆ ಮಾತಾಡ್ತಾ ಇರುವಂಥದ್ದು, ಯೋಚನೆ ಮಾಡೋಕ್ಕೂ ನಮಗೆ ಪೂರಕವಾದಂತಹ ಸೌಲಭ್ಯಗಳು, ವಾತಾವರಣಗಳು ಅಥವಾ ಯಾವುದೇ ನಮಗೆ ಅಷ್ಟೊಂದು ನಿಮ್ಮಷ್ಟು ಇದಿರಲ್ಲ. ಸ್ಥಿತಿಗತಿಗಳಲ್ಲಿ ನೀವು ನಿಮ್ಮ ವಿಚಾರಗಳಲ್ಲಿ ಬೇರೆ ಇರುತ್ತೆ, ನಮ್ಮ ವಿಚಾರಗಳಲ್ಲಿ ಇದೇ ಇರುತ್ತೆ. ಹಾಗಾಗಿ ಯಾವುದೇ ಸಹ ಯೋಚನೆ ಮಾಡದೆ ಅಥವಾ ಏನು ಇದು ಮಾಡದೆ ಮಾತಾಡ್ತಾ ಇರುವಂಥದ್ದು. ಹಾಗಾಗಿ ಯಾವುದೇ ವಿಚಾರಗಳಿದ್ದರೂ ಏನಾದಿದ್ದರೆ ನೇರವಾಗಿ ಮಾತಾಡಿ, ಮತ್ತು ಯಾರನ್ನು ಭ್ರಮೆಗೆ ಮೂಢರನ್ನು ಹಾಕ್ಸಲ್ಲ. ಚೆಕ್ ಮಾಡಿ, ನಾನು ಯಾವುದನ್ನು ನೋಡಲ್ಲ, ನೀವು ಚೆಕ್ ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳ್ತೀವಿ. ಯಾಕೆಂದರೆ ನಿಮ್ಮನ್ನ ಮೂಢರನ್ನು ಹಾಕ್ಸ್ಬಾರ್ದು. ನಂಬಿಕೆ ಅನ್ನೋದು ದೈವಕ್ಕೆ ಸಮಾನ. ಆ ನಂಬಿಕೆ ಅನ್ನೋದು ಯಾರೋ ನಂಬ್ತಾರೆ, ನನ್ನನ್ನು ನಂಬೇಡಿ ಅಂತಲೇ ಹೇಳ್ತೀವಿ. ದೇವ್ರನ್ನೇ ನಂಬಿ, ನೀವು ನಂಬಿರೋ ದೇವ್ರನ್ನೇ ನಂಬಿ, ಇನ್ನು ಮುಂದೆ ಸಹ ಅವರನ್ನೇ ನಂಬಿ, ಮುಂದೆ ಎಷ್ಟೇ ಇದಾದ್ರೂ ಅವ್ರನ್ನೇ ನಂಬಿ. ನಮ್ಮನ್ನು ನಂಬಿ ಅಂತಲೇ ನಾವು ಹೇಳೋದಿಲ್ಲ. ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀವಿ. ನಿಮ್ಮ ಅರಿವಿಗೆ ತರುವಂಥದ್ದು ಅಥವಾ ಏನಿದೆ ಆ ಥರ ವಿಚಾರಗಳಲ್ಲಿ ನಿಮ್ಮ ಅರಿವಿಗೆ ತರುವಂಥದ್ದು ಅನ್ನೋದಕ್ಕಿಂತ ನಮ್ಮ ಕಾರ್ಯಗಳಲ್ಲಿ ನಾವು ತೊಡಗಿರ್ತೀವಿ. ಹಾಗಾಗಿ ಅದಲ್ಲೇ ನಿಮ್ಮ ಅರಿವು ವಿಚಾರಗಳು. ಹಾಗಾಗಿ ಚೆಕ್ ಮಾಡ್ಕೊಳ್ಳಿ. ಇದೇನಿದೆ ಈಗ ನಂಬಿ ಅನ್ನೋದಕ್ಕಿಂತ ಏನು ಹೇಳಿದೆ ನಾವು ಹೇಳಿದ್ದೇ ನಂಬ್ಕೊಳ್ಳಿ, ನಾವು ಹೇಳಿದ್ನ ಇದು ಮಾಡ್ಕೊಳ್ಳಿ ಅನ್ನೋದಕ್ಕಿಂತ ಚೆಕ್ ಮಾಡ್ಕೊಳ್ಳಿ ವಿಚಾರಗಳಲ್ಲಿ.
ಅಧ್ಯಯನ ಮಾಡಿ ಪರಿಶೀಲಿಸಿ, ಯಾಕೆಂದರೆ ಬಂದು ನಾವು ಈಗ ಇರುವಂಥದ್ದು ಏನೂ ಅಲ್ಲ, ತೃಣಕಾಷ್ಟಕ್ಕೂ ಹೋಲಿಕೆ ಇಲ್ಲದಿರುವಂತಹ ಸಾಮಾನ್ಯ ದೇಹ, ಸಾಮಾನ್ಯವಾದಂಥ ಆತ್ಮ, ಸಾಮಾನ್ಯವಾದಂಥ ಸ್ಥಿತಿಗತಿಗಳೇ ಇರುವಂಥದ್ದು. ಹಾಗಾಗಿ ಇರುವಂತಹ ಎಲ್ಲ ವಿಚಾರಗಳಲ್ಲೂ ಚೆಕ್ ಮಾಡ್ಕೊಳ್ಳಿ, ನಂಬಕ್ಕೆ ಹೋಗಬೇಡಿ. ಎಲ್ಲ ವಿಚಾರಗಳು ಇದು ಮಾಡಿ ಅವಲೋಕಿಸಿ ಪರಿಶೀಲಿಸಿ. ಹಾಗಾಗಿ ನನ್ನ ಪರೀಕ್ಷೆ ಅಂತ ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ, ಆಗಿಲ್ಲ. ಸಾಧ್ಯವಾದರೆ ಮಾಡಿಸ್ಕೊಡ್ತೀನಿ, ಅವಶ್ಯಕತೆ ಇಲ್ಲ ಅಂದರೆ ಇಲ್ಲ. ಯಾಕೆಂದರೆ ನಾವು ಸುಳ್ಳು ಹೇಳ್ಬಾರ್ದು, ಯಾವುದನ್ನು ಭ್ರಮೆಗೆ ಮೂಢರನ್ನಾಗಿಸ್ಬಾರ್ದು. ಯಾವುದೂ ಸಹ ಏನೂ ಇಲ್ಲ, ಅಂಥದ್ದೇನೂ ಅಲ್ಲ. ನಮ್ಮ ಪರಿಚಯ ಅಂತಂದರೆ ಅಂಥದ್ದೇನೂ ಇರಲ್ಲ, ಅಂಥದ್ದೇನೂ ಇಲ್ಲವೂ ಇಲ್ಲ. ಹಾಗಾಗಿ ನಾವು ಇವತ್ತಿನ ಪ್ರಾಪಂಚಿಕ ತುಂಬ ಚಿಕ್ಕ ವಯಸ್ಸಿಂದ ಇರುವಂಥದ್ದು ಹುಲಿಕಲ್ ನಟರಾಜ್ ಅವರೆಲ್ಲ ಏನಿದ್ದಾರೆ ಅವ್ರನ್ನೆಲ್ಲ ನಂಬ್ಕೊಂಡು ಬಂದಿರುವಂಥದ್ದು, ತುಂಬ ಸ್ಥಿತಿಗತಿಗಳಲ್ಲಿರುವಂಥದ್ದು. ನಾವು ಅಷ್ಟು ಸುಲಭವಾಗಿ ಏನೋ ಭ್ರಮೆಗಾಗಲಿ ಮೂಢರನ್ನಾಗಿಸುವಂತಾಗಲಿ ಅದು ಯಾವುದೂ ನಮ್ಮಲ್ಲಿ ಇಲ್ಲ, ಮಾಡೋದೂ ಇಲ್ಲ. ಆ ಥರ ಜೀವನವೂ ನನಗೂ ಬೇಡ, ಅದರ ಜೀವನ ಮಾಡೋಕ್ಕೂ ಹೋಗಲ್ಲ. ಈ ಥರ ವೀಕ್ಷಕರೇ, ಓಕೆ. ಸುಮಾರು ದಿನ ಆಗಿತ್ತು ನಾನು ಇದನ್ನಾಗಲೇ ಇದು ಮಾಡಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ನಾನು ಸಾಕು ಅನಿಸಿದ್ರಿಂದ ಅಥವಾ ಏನೋ ಒಂದು ಇದಕ್ಕಾಗಿ ಇದು ಮಾಡಿದ್ದು. ಸಾಧ್ಯವಾದರೆ ಅದರ ವಿಚಾರಗಳಲ್ಲಿ ತೊಡಗ್ತೀನಿ. ವೀಕ್ಷಿಸಿ. ಇಲ್ಲಿಂದ ನಾನು ನಿಮಗೆ ಮೊದಲು ಹೇಳ್ದಂಗೆ ಯಾವುದು ಸುಖ ಭೋಗಗಳು ಇಲ್ಲಿಂದ ಯಾವುದು ಸಿಗೋವಂಥದ್ದಿಲ್ಲ. ನಿಮಗೆ ಪ್ರಮೋಟ್ ಮಾಡೋವಂಥಾಗಲಿ, ದ್ವೇಷನ ಕ್ರೋಧಗಳನ್ನ ಹೆಚ್ಚಿಸುವಂಥದ್ದು, ನಿಮ್ಮಲ್ಲಿರುವಂಥ ಅರಿಷಡ್ ವರ್ಗಗಳೇನಿದೆ ಅದನ್ನೇ ಹೆಚ್ಚಿಸಿ ಇವತ್ತು ಪ್ರಪಂಚ ನಡೀತಾ ಇರುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಕ್ರೋಧನ ಹೆಚ್ಚಿಸುವಂಥದ್ದು, ನಿಮ್ಮಲ್ಲಿ ಕಾಮನ ಹೆಚ್ಚಿಸುವಂಥದ್ದು, ನಿಮ್ಮಲ್ಲಿ ಇನ್ನೊಂದೇನೋ ಹೆಚ್ಚಿಸುವಂಥದ್ದು ಏನಿದೆ ಅರಿಷಡ್ ವರ್ಗಗಳು, ಇದು ಯಾವುದು ಕೆಲಸಗಳು ಇಲ್ಲಿಂದ ಮೊದಲಿಂದ ಇವತ್ತವರೆಗೂ ಆಗ್ತಿಲ್ಲ. ಅದಕ್ಕಾಗಿ ಇಲ್ಲೊಂದು ಸ್ವಲ್ಪ ಸಪ್ಪೆ. ಇದು ಸಹ ನಿಮಗೆ ಗ್ರಂಥಗಳು ಸಹ, ನಿಮಗೆ ಧರ್ಮ ಪಾಲನೆ ಎಲ್ಲ ಏನಿದೆ ಇದೆಲ್ಲ ಸಪ್ಪೆಗಳೇ ಇರುತ್ತೆ. ಹಾಗಾಗಿ ನಿಮಗೆಲ್ಲ ಏನಿದೆ ಇದು ಸಿಗ್ತಾ ಇದೆ ಅಥವಾ ಏನು ಇದು ಸಿಗ್ತಾ ಇದೆ ಇವತ್ತು ಈ ಕಲಿಯುಗ ಅಂತ ಏನು ಹೇಳ್ತೀರಾ ನೀವುಗಳು, ಅಥವಾ ಏನಿದೆ ಅದಗಳೆಲ್ಲ ಅದೇ ಕೊಡೋದು. ನಿಮ್ಮಲ್ಲಿರುವಂತಹ ಇನ್ನರಲ್ಲಿರುವಂಥ ಅತೃಪ್ತಿಗೆ ಇನ್ನೊಂದೇನೋ ತೃಪ್ತಿ ಕೊಡುವಂಥದ್ದು, ಯಾರನ್ನೋ ಏನೋ ಇದು ಮಾಡಿದಾಗ ಅದರಲ್ಲೇನೋ ಒಂದು ತೃಪ್ತಿ ಆಗುವಂಥದ್ದು, ಅಥವಾ ಯಾರನ್ನೋ ಒಂದು ದ್ವೇಷಿಸಿದಾಗ ತಾನು ಖುಷಿ ಪಡುವಂಥದ್ದು, ಅದು ಇದೆಲ್ಲ ಏನಿದೆ ಅರಿಷಡ್ ವರ್ಗಗಳಿಗೆ ಸಂಬಂಧಪಟ್ಟಿರುವಂಥದ್ದು. ನೀವು ನೋಡುವಂತಹ ಹಲವು ಎಂಟರ್ಟೈನ್ಮೆಂಟ್ ಆಗಲಿ, ಹಲವು ವಿಚಾರಗಳೇನಿದೆ ಎಲ್ಲ ನಿಮ್ಮ ಅರಿಷಡ್ ವರ್ಗಗಳಿಗೆ ಮನೋರಂಜನೆಗಳದು. ಈ ಥರ ವಿಚಾರಗಳಲ್ಲಿರುತ್ತೆ ವೀಕ್ಷಕರೇ. ಹಾಗಾಗಿ ಇಲ್ಲಿ ಇರುವಂಥದ್ದು ಸುಮಾರು ವರ್ಷಗಳಿಂದ ನೋಡಿದ್ರಲ್ಲ, ಇದು ಒಂದು ಸ್ವಲ್ಪ ಹಂಗೇ. ನಾನು ನಿಮಗೆ ಸುಮಾರು ವರ್ಷಗಳಿಂದ ಹೇಳ್ತಿರ್ತೀವಿ. ಹಾಗಾಗಿ ಇಲ್ಲಿ ನಿಮಗೆ ಏನು ಅಂಥದ್ದೇನು ಇದಿರಲ್ಲ. ಹಾಗಾಗಿ ಇದು ವೀಕ್ಷಿಸಿ. ಸಾಧ್ಯವಾದರೆ ಸಮಯ ಇದ್ದಾಗ ಸಮಯ ಮಾಡಿಕೊಂಡು, ಇವತ್ತು ತುಂಬ ಕಷ್ಟ ಇದೆ. ಏನೇ ಪರಿವರ್ತನೆ, ನೀವು ಏನೇ ಸ್ವಯಂ ಆಗ್ತೀನಿ ಅಂದ್ರೂ ಇವತ್ತಿನ ಒಂದು ಪ್ರಾಪಂಚಿಕವಾಗಿ ಆ ವೈದ್ಯರಿಗೆ ಏನು ಹೇಳಿದ್ದು, ಆ ಒಂದು ಕಳ್ಳರುಗಳಿದ್ರೇ ಇನ್ನೊಂದು ಇದಕ್ಕೆ ಇದಾಗಿರುವಂಥದ್ದು, ಆ ವ್ಯವಸ್ಥೆನೇ ತಾನಾಗೆ ಇದು ಮಾಡ್ಕೊಳ್ತಾ ಇರ್ತದೆ. ಸಣ್ಣ ತಪ್ಪು ಮಾಡಿದ್ರು ಇನ್ನೊಂದೇನೋ ದೊಡ್ಡ ತಪ್ಪು ಅಂತ ಇದು ಮಾಡಿ ಅಲ್ಲಿಂದ ಏನೋ ಒಂದು ಜಾಲಕ್ಕೆ ಸಿಲುಕಿಸಿ ಸುಮಾರು ಜನಕ್ಕೆ ಹತ್ರ ಮಾಡೋದು ಸಹ ಇದೆ. ಅದರಿಂದನೇ ದುಡ್ಡು, ಅದರಿಂದನೇ ಆದಾಯ, ಆ ವ್ಯವಸ್ಥೆಗಳೇ ತಾನಾಗೆ ಅದು ಇದಾಗಿರುವಂಥದ್ದು. ಆದರೆ ಯಾರನ್ನೂ ದೂರ್ತಲ್ಲ. ಎಲ್ಲ ಒಂದು ದೈವಿ ಕಾರ್ಯಗಳು, ದೈವಿ ಕೆಲಸಗಳು ಪ್ರತಿಯೊಂದೂ ಸಹ, ವೈದ್ಯರಾಗಲಿ, ಲಾಯರಾಗಲಿ, ರಾಜಕೀಯ, ಪ್ರತಿಯೊಂದು ಕ್ಷೇತ್ರಗಳೇನಿದೆ ಎಲ್ಲನೂ ಸಹ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇನು ಹೇಳ್ತಾರೆ, ಆ ಥರ ಒಂದು ದೇವರಕ್ಕೆ ಸಂಬಂಧಪಟ್ಟಿದ್ದಂಥದ್ದು. ಆದರೆ ಇವತ್ತು ಆ ಒಂದು ಇದರಲ್ಲಿ ಈ ಎಲ್ಲ ಇರೋದ್ರಿಂದ ಸ್ವಲ್ಪ ಬದಲಾವಣೆ ಅನ್ನೋದು ಕಷ್ಟ ಇರ್ಬೋದು. ಸ್ವಯಂ ಬದಲಾಗ್ತೀನಿ ಅಂತ ಹೇಳಿದ್ರು ಒಂದು ಪೂರಕವಾಗಿ ಇಲ್ಲದೆ ಇರ್ಬೋದು. ಆದರೆ ತನ್ನನ್ನು ತಾನು ತಿಳಿದುಕೊಂಡು ನ್ಯೂಟ್ರಲ್ ಆಗ್ತಾ ಇರಬೇಕು, ಇದಾಗ್ತಾ ಇರಬೇಕು, ಎಚ್ಚೆತ್ಕೊಳ್ತಾ ಇರಬೇಕು. ಒಳಗೆ ಅದನ್ನು ಇದು ಮಾಡ್ಕೊಳ್ಬೇಕಾಗತ್ತೆ. ಇನ್ನರೇ ಇರುತ್ತೆ, ನಿಮ್ಮೊಳಗೆ ಇರುತ್ತೆ, ನಿಮ್ಮ ಇನ್ನರೇ ಹೇಳುತ್ತೆ. ಹಾಗಾಗಿ ಆ ಥರ ಇದ್ದಾಗ ಇದಾಗ್ತೀರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ.